ನಮಸ್ಕಾರ ಎಲ್ರಿಗೂ. ಇದು ಒಂದು ಜಾಯಸ್ ಒಕೇಶನ್, ತುಂಬಾ ಖುಷಿ ಆಗುವಂತ ಎಪಿಸೋಡ್ ಇದು ಎಲ್ಲಾರ್ಗುನುವೆ, ನಮ್ ಆಡಿಯನ್ಸ್ಗೆ ಎಸ್ಪೆಷಲಿ. ಇದು ಹೆಂಗೆ ಅಂತಂದ್ರೆ, ಇವಾಗ ಏನಾರ ಒಂದು ಗುಡ್ ನ್ಯೂಸ್ ಆದ್ಮೇಲಿಂದ ನೆಕ್ಸ್ಟ್ ಡೇ ಬಂದು ರಿಸಲ್ಟ್ಸ್ ಹೇಳ್ತಾರಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವತ್ತು ಪಾಸ್ ಆದೆ ಎಕ್ಸಾಮ್ ಅಲ್ಲಿ, ಓ ನಾ ಕಂಗ್ರಾಚುಲೇಷನ್ಸ್, ನಂಗೆ ಪ್ರಮೋಷನ್ ಸಿಕ್ತು ಅಂತೆಲ್ಲ ಹೇಳತ್ರ. ಇದು ಓಕೆ, ಇವತ್ತು RCB ಗೆದ್ದಿದೀವಿ, ಆತರ ಒಂದು ಒಕೇಶನ್ ಇದು. ಇವತ್ತು ಅನ್ಫಾರ್ಚುನೇಟ್ಲಿ ಸ್ವಲ್ಪ ಜನ ಬರಕ್ ಆಗಿಲ್ಲ. ಸುಧನ್ವ ಬಂದಿಲ್ಲ, ಸಹನ್ ಟ್ರಾವೆಲ್ ಮಾಡ್ತಿದ್ದಾನೆ. ಬಟ್ ಅದೇನೆ, ಇವತ್ತಿರೋದು ನಾನು ಸಾತ್ವಿಕ್ ಇಬ್ರೇನೆ. ಸೊ ನಮಸ್ಕಾರ ಸಾತ್ವಿಕ್, ಫಸ್ಟ್ ಆಫ್ ಆಲ್. ನಮಸ್ಕಾರ. ನಮಸ್ಕಾರ. ಅಲ್ಲಿಂದ ಸಾತ್ವಿಕ್ ಆಕ್ಚುಲಿ ಎಸ್ಟರ್ಡೇ ಅಂದ್ರೆ ನಿನ್ನೆ ಮ್ಯಾಚ್ ಹೋಗಿದ್ದ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಕ್ಕೆ ಸ್ವಲ್ಪ ಜಾಸ್ತಿ ಜನ ಇರ್ಲಿ ಅಂತ ಇವಾಗ ಅದ್ರ ಬಗ್ಗೆ ಮಾತಾಡಲ್ಲ. ನಾವೇನಿದ್ರು ಇವಾಗ ಬರೀ ಟೆಕ್ನಿಕಲ್ ಬ್ರೇಕ್ ಡೌನ್ ಮಾಡ್ತೀವಿ, ಅಲ್ಲಿಂದ ಪ್ರಾಕ್ಟಿಕಲ್ ಅನಾಲಿಸಿಸ್ ಮಾಡೋಣ ಗೇಮ್ದು ಅಂತ ಅನ್ಕೊಂಡಿರೋದು. ಸೊ ಶುರು ಮಾಡೋಣ. ಫಸ್ಟ್ ಬಂದು ಟಾಸ್ಗಿಂತನೂ ಮುಂಚೆ, ಇದು ಅಲ್ಲಿ ಹೋದ್ಗೆ ಮಾಡಿದ ಪಿಚ್ ಅಲ್ವೇ ಅಲ್ಲ, ಇದು ಕಂಪ್ಲೀಟ್ಲಿ ಬೇರೆ ಪಿಚ್. ಇದು ಆ ಕಡೆ ಪಕ್ಕದ್ದೋ ಈ ಕಡೆ ಪಕ್ಕದ್ದೋ ಯಾವ್ದೋ ಸಾತ್ವಿಕ್ ಕರೆಕ್ಟ್ ಆಗಿ ಹೇಳ್ತಾನೆ, ಯಾಕಂದ್ರೆ ಅವ್ನು ಹೋಗಿದ್ದ ಗ್ರೌಂಡ್ಗೆ. ಸೊ ಇದು ಪಿಚ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪಿಚ್ ಇದು. ಹೌದು, ಇದು ಅದ್ರ ರೈಟ್ ಮೋಸ್ಟ್ ಪಿಚ್, ವಿಚ್ ಮೆಂಟ್ ನಮ್ ಲೆಫ್ಟ್ ಹ್ಯಾಂಡರ್ಸ್ಗೆ ಆಫ್ ಸೈಡ್ ಬೌಂಡ್ರಿ ಸಿಕ್ತಿತ್ತು ಅಂಡ್ ಲೆಗ್ ಸೈಡ್ ಬೌಂಡ್ರಿ ದೊಡ್ಡದಿತ್ತು ಫ್ರಮ್ ಅನಿಲ್ ಕುಂಬ್ಳೆ ಎಂಡ್. ಸೊ ಫಸ್ಟ್ಲಿ ಏನಂದ್ರೆ, ಮ್ಯಾಚ್ ಶುರುವಾಗೋ ಮುಂಚೆ ದ ಇನಾಗ್ರೇಟೆಡ್ ದ ಟೂ ಎಂಡ್ಸ್ ಆಸ್ ರಾಹುಲ್ ದ್ರಾವಿಡ್ ಎಂಡ್ ಅಂಡ್ ಅನಿಲ್ ಕುಂಬ್ಳೆ ಎಂಡ್, ಅಥವಾ ಅನಿಲ್ ಕುಂಬ್ಳೆ ಎಂಡ್. ಇದು ಯಾವತ್ತೋ ಮಾಡ್ಬೇಕಿತ್ತು. ಇದು ಆಲ್ಮೋಸ್ಟ್ ಎಷ್ಟು 10 ವರ್ಷದಿಂದನೇ ಮಾಡ್ಬೇಕಿತ್ತು. ಅವ್ರು ಯಾವಾಗ ರಿಟೈರ್ ಆಗ ಒಂದ್ 2-3 ವರ್ಷಕ್ಕೇನೆ ಮಾಡ್ಬೇಕಿತ್ತು. ಆದ್ರೆ ರಿಟೈರ್ ಆಗೋದ್ ಬಿಟ್ಟು ಇಬ್ರುನುವೆ ಇಂಡಿಯಾ ಟೀಮ್ ಕೋಚ್ ಆಗಿ, ಸಕ್ಸಸ್ಫುಲ್ ಕೋಚಸ್ ಆಗಿ, ಆಮೇಲಿಂದ ಇವಾಗ ಅದನ್ನ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಹೋಪ್ಲೆಸ್ ಮ್ಯಾನೇಜ್ಮೆಂಟ್ ಇತ್ತು KCL ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಬೆಂಕಿ ಪ್ರಸಾದ್ ಬಂದ್ಮೇಲಿಂದ ಅವನ್ಗೆ ಅನ್ಸ್ತು, ನಮ್ದು ನಮ್ ನೇಮ್ ಸ್ಟ್ಯಾಂಡ್ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಬಟ್ ಇಲ್ಲ, ಮುಂಚೆ ನಾರ್ತ್ ಎಂಡ್, ಬೆಮ್ಮೆಲ್ ಎಂಡ್ ಏನಂತ ಅವೆಲ್ಲ. ಏನ್ ನಾವೇನ್ ಅಮೆರಿಕಾನ ಏನದು ಮೆಟ್ ಲೈಫ್ ಸ್ಟೇಡಿಯಂ, ಏನದು ಇನ್ನೊಂದು ಯಾವ್ದೋ ಇದೆಯಲ್ಲ ಅಲ್ಲಿ, ಅಲಯಾನ್ಸ್ ಅರೀನಾ. ಏನ್ ಇಡಪ್ಪ ಕರೆಕ್ಟ್, ಚಿನ್ನಸ್ವಾಮಿ ಸ್ಟೇಡಿಯಂ ಇದು. ಅನಿಲ್ ಕುಂಬ್ಳೆ ಎಂಡ್, ರಾಹುಲ್ ದ್ರಾವಿಡ್ ಎಂಡ್ ಅಲ್ಲಿ ಹಾಕಿ ಇನ್ನೊಂದೆರಡು ವೆಂಕಟೇಶ್ ಪ್ರಸಾದ್ ಸ್ಟ್ಯಾಂಡ್, ಜವಗಲ್ ಶ್ರೀನಾಥ್ ಸ್ಟ್ಯಾಂಡ್ ಅದು ಇರ್ಬೇಕು ಆಗ್ಲೇ. ಬಟ್ ಇದು ಲಾಂಗ್ ಟೈಮ್ ಓವರ್ ಡ್ಯೂ, ಇದು ಮಾಡ್ಲೇಬೇಕಿತ್ತು. ಫೈನಲಿ ಮಾಡಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಎರಡು ಲೆಜೆಂಡ್ಸ್ಗೂ. ಅದು ಆಕ್ಚುಲಿ ಸಾರಿ ಅಂತಾನು ಹೇಳ್ಬೇಕು, ಇಷ್ಟು ಲೇಟ್ ಆಯ್ತು ಮಾಡಿದಕ್ಕೆ. ಇದೇ ಫ್ಲೋ ಅಲ್ಲಿ ದೇವದತ್ ಪಡಿಕಲ್ ಸ್ಟಾರ್ಟ್ ಬರೋಕೆ ಎಷ್ಟೊತ್ತಾಗುತ್ತೆ ನೋಡೋಣ. ಅವನಿರೋ ಫಾರ್ಮ್ಗೆ, ಅವ್ನ್ ಕ್ರಿಯೇಟ್ ಮಾಡ್ತಿರೋ ಇಂಪ್ಯಾಕ್ಟ್ಗೆ, ಅಪ್ಪ. ಸೊ ಟು ಸ್ಟಾರ್ಟ್ ಆಫ್ ವಿತ್ ಪಿಚ್ ವಿಷಯನೇ, ನಿನ್ನೆ ಅಂದ್ರೆ ಮೊನ್ನೆ ಮೋಸ್ಟ್ಲಿ ಸ್ವಲ್ಪ ಮಳೆ ಬಂದು ಕವರ್ ಮಾಡಿದ್ರು ಔಟ್ಫೀಲ್ಡ್ ನ. ಸೊ ಪಿಚ್ದು ಮಾಯಿಶ್ಚರ್ ಸ್ವಲ್ಪ ಹೀರ್ಕೊಂಡಿತ್ತು. ಬಟ್ ನಮ್ದು ಸಬ್ವೇರ್ ಸಿಸ್ಟಮ್ ಇರೋದ್ರಿಂದ ಔಟ್ಫೀಲ್ಡ್ ಸ್ವಲ್ಪ ಜಾಸ್ತಿ ಹೀರ್ಕೊಳ್ಳುತ್ತೆ, ಪಿಚ್ ಅಲ್ಲಿರೋ ಮಾಯಿಶ್ಚರ್ ಸ್ವಲ್ಪ ಕಡಿಮೆ ಹೀರ್ಕೊಳ್ಳುತ್ತೆ ಆಬ್ವಿಯಸ್ಲಿ. ಸೊ ಸಬ್ವೇರ್ ಸಿಸ್ಟಮ್ ಹೀರ್ಕೊಂಡಿರೋದು ಸ್ವಲ್ಪ, ಅಂದ್ರೆ ಸ್ವಲ್ಪ ಮಣ್ಣು ಹಾಕಿರ್ತಾರೆ. ದೇ ಪುಟ್ ಅ ಲಿಟಲ್ ಸಾಡಸ್ಟ್ ಆರ್ ನ್ಯಾಚುರಲ್ ಸ್ಯಾಂಡ್ ಜಸ್ಟ್ ಟು ಮೇಕ್ ಶೋರ್ ದಟ್ ದ ಅಬ್ರೇಷನ್ಸ್ ರಿಮೇನ್ ಆನ್ ದ ಔಟ್ಫೀಲ್ಡ್, ಬಿಕಾಸ್ ಆಫ್ ವಿಚ್ ನಮ್ದು ಬ್ಯಾಟಿಂಗ್ ಮಾಡ್ತಿದ್ದಾಗ ಫಸ್ಟ್ 3-4 ಅವರ್ಸ್ ಔಟ್ಫೀಲ್ಡ್ ತುಂಬಾ ಸ್ಲೋ ಆಗಿತ್ತು. ಇಟ್ ವಾಸ್ ವೆರಿ ಫ್ರಸ್ಟ್ರೇಟಿಂಗ್. ಅದೇನಂದ್ರೆ, ಬಾಲ್ ಟೈಮ್ ಆಗಿರುತ್ತೆ, ಇಟ್ ಇಸ್ ಗೋಯಿಂಗ್ ಟು ದ ಬೌಂಡ್ರಿ ಅನ್ಸುತ್ತೆ, ಇನ್ ದಿ ಏರ್ ಹೋಗಿ ಒಂದ್ ಪಿಚ್ ಆದ್ಮೇಲೆ ಅಲ್ಲೇ ನಿಂತ್ಕೋತಿತ್ತು. ಅದು ಸ್ವಲ್ಪ ಫ್ರಸ್ಟ್ರೇಟಿಂಗ್ ಆಗಿದ್ದಕ್ಕಿಂತ ಸ್ವಲ್ಪ ಇಟ್ ಆಕ್ಚುಲಿ ಕೆಪ್ಟ್ ಆರ್ ಓಪನರ್ಸ್ ಫ್ರಮ್ ಹಿಟ್ಟಿಂಗ್ ಅಂದ್ರೆ 2 ಅಕ್ರಾಸ್ ದ ಲೈನ್. ಸೊ ಅವ್ರಿಗೆ ಗೊತ್ತಿತ್ತು ಸ್ಟ್ರೇಟ್ ಹೊಡೆದ್ರೆ ರನ್ಸ್ ಇರುತ್ತೆ, ವ್ಯಾಲ್ಯೂ ಫಾರ್ ರನ್ಸ್ ಇರುತ್ತೆ, ಅಕ್ರಾಸ್ ಜಾಸ್ತಿ ಹೊಡೆಯೋದು ಬೇಡ ಅಂತಾನೆ ದೇ ರಿಫ್ರೈನ್ಡ್ ಫ್ರಮ್ ಸ್ಕೋರಿಂಗ್ ಅಕ್ರಾಸ್ ದ ಲೈನ್ ಫ್ರಮ್ ಅ ಗುಡ್ ಲೈನ್. ಅದೇ ಮಿಸ್ಟೇಕ್ CSK ಬ್ಯಾಟ್ಸ್ಮನ್ ಮಾಡಿದ್ರೆ 3 ಜನ ಅಂದ್ರೆ ಕಾಟ್ ಅಟ್ ಫಸ್ಟ್ ಸ್ಲಿಪ್ ಆಗಿದ್ರು, 2 ಇಲ್ಲ 3 ಜನ. ಸೊ ಅದು ಫಸ್ಟ್ ಹೇಳ್ಬೇಕಿತ್ತು. ಅಂಡ್ ಪಿಚ್ ಗೊತ್ತಿತ್ತು ಫಸ್ಟ್, ಇಟ್ ಡಸ್ ನಾಟ್ ಹ್ಯಾವ್ ಟೂ ಮಚ್ ಗ್ರಾಸ್. ಬೇರೆ ಪಿಚ್ ಅಷ್ಟು ಕ್ರಾಕ್ಸ್ ಇತ್ತಿಲ್ಲ, ಗ್ರಾಸ್ ಇತ್ತಿಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಫ್ಲಾಟ್. ಇಟ್ಸ್ ಗೋಯಿಂಗ್ ಟು ನಾಟ್ ಬೌನ್ಸ್, ಅಂದ್ರೆ ಆಫರ್ ದಟ್ ಮಚ್ ಕ್ಯಾರಿ ಆರ್ ದಟ್ ಮಚ್ trueness on the surface as the other pitch which we played against Sunrisers on. But it was clearly visible that it was a little on the moist side in the first innings and sort of dried out in the second innings. And bowlers go ಸ್ವಲ್ಪ ಈಗ ಯಾರ್ಯಾರು ಸ್ವಲ್ಪ ಅವೇ ಸ್ವಿಂಗ್ ಮಾಡ್ತಾರೋ ಸ್ವಲ್ಪ ಗುಡ್ ಲೆಂತ್ ಇಂದ, ಇಟ್ ಬೆನಿಫಿಟೆಡ್ ದೋಸ್ ಕೈಂಡ್ ಆಫ್ ಬೌಲರ್ಸ್. ಅಂಡ್ ಆಬ್ವಿಯಸ್ಲಿ ಚಿನ್ನಸ್ವಾಮಿ being Chinnaswamy was
is not a good venue for any spinner, which is why we had to praise Suyash Sharma's spell later on. But ಅದು ಆಮೇಲೆ ಬರೋಣ. Pitch ಅದೇ ನೀನ್ ಹೇಳ್ದಂಗೆನೆ it was not the same one, and it was probably one of the strangest pitches the Chinnaswamy has had to offer because of a combination of ಅದರ slowness, moisture ಹಿಡ್ಕೊಂಡಿರೋದು ಒಂದ್ ಸ್ವಲ್ಪ ಆಗಿತ್ತು. And also to credit CSK some really good power play bowling. ಪಿಚ್ ವಿಷಯ ಅದು. ಹೌದು, ಬಟ್ ಇನ್ನೂ ಒಂದೇನಂದ್ರೆ ಈ ಪಿಚ್ ವಿಷಯಕ್ಕೆ ಬಂತು ಅಂತಂದ್ರೆ ನನ್ನ ಲೆಕ್ಕದಲ್ಲಿ ಇವರು ಆಕ್ಚುಲಿ ಗ್ರೌಂಡ್ಸ್ ಮ್ಯಾನ್ ಕೈಲಿ ಇರ್ಲಿಲ್ಲ ಪಿಚ್ ಹೆಂಗೆ ಟರ್ನ್ ಔಟ್ ಆಯ್ತು ಅಂತ ಅನ್ನೋದು. ಯಾಕಂದ್ರೆ ಮಳೆ ಬಂತು ಅಂದ್ರೆ ಆಬ್ವಿಯಸ್ಲಿ ಕವರ್ ಮಾಡ್ಲೇಬೇಕು ಪಿಚ್, ಯಾಕಂದ್ರೆ ಇಲ್ಲಾಂದ್ರೆ ಆಡಕ್ಕೆ ಆಗಲ್ಲ ಮ್ಯಾಚ್ ಅನ್ನು. ಬಟ್ ಡ್ರೈನೇಜ್ ಇರೋದ್ರಿಂದ ಅದೇನೆ, ಲೈಕ್ ಪಿಚ್ ಇಸ್ ಆಲ್ವೇಸ್ ಹಾರ್ಡರ್ ದನ್ ನಿಮ್ಮ ನಾರ್ಮಲ್ ಔಟ್ಫೀಲ್ಡ್. ಸೊ ಔಟ್ಫೀಲ್ಡ್ ನೀವು ಆಕ್ಚುಲಿ ರೀನ್ಫೋರ್ಸ್ ಮಾಡ್ಲೇಬೇಕು ಸ್ಯಾಂಡ್ ಅಥವಾ ಸಾಡಸ್ಟ್ ಹಾಕಿ. ಸೊ ಅದನ್ನ ಮಾಡಿದ್ರು, ಬಟ್ ಅದು ಅನ್ಫಾರ್ಚುನೇಟ್ಲಿ ನಮ್ಗೆ ಒಂದ್ 20 ರನ್ ಶಾರ್ಟ್ ಆಯ್ತು ಅದರಿಂದಾನೆ. ಇಲ್ಲಾಂದ್ರೆ ನಾವು 270 ಈಸಿಲಿ 274 ಕ್ರಾಸ್ ಮಾಡ್ಬೋದಾಗಿತ್ತು if we had a slightly better start in the first 2 overs, because we did not score a boundary in the first 3 overs. To come from that situation and to still pile up 250 on the board was crazy. ಇನ್ನೊಂದು ಫ್ಯಾಕ್ಟರ್ ಏನಂದ್ರೆ ಟಾಸ್. ಸೊ ಚಿನ್ನಸ್ವಾಮಿ is known that if you win the toss you chase unless it's an afternoon game. ಸೊ ಯಾವಾಗ ಗಾಯಕ್ವಾಡ್ ಕರೆಕ್ಟ್ ಆಗಿ ಕಾಲ್ ಮಾಡಿ ಆಮೇಲೆ ಮುಂದೆ ಹೋದ್ನೋ ನನಗೇನೋ ಅನ್ನಿಸ್ತು, ಇವ್ರು ಟಾಸ್ ಗೆದ್ರು ಬಟ್ ಮ್ಯಾಚ್ ಅಂತೂ ಗೆಲ್ಲಿಲ್ಲ, ಬಿಕಾಸ್ there's obviously going to be the Chennai's biggest weakness against our biggest strength, which is their bowling against our batting, which is going to be first up. And like we have discussed against Sunrisers also, the bowling attack of many other teams are very weak. Chennai coming all in all are one of the worst, even though they have 3 international bowlers among the who played against RCB, Noor Ahmad, Matt Henry and Overton. As a bowling unit ಅವ್ರಿಗೆ ಏನು ಕೊಹಿಷನ್ ಇಲ್ಲ, ಅವ್ರಿಗೆ ಯಾವ ಲೆಂತ್ ಯಾವಾಗ ಮಾಡ್ಬೇಕು ಏನು ಗೊತ್ತಿಲ್ಲ. ಸೊ that was exposed at the death, not too much at the power play. ಸೊ ಟಾಸ್ ಗೆದ್ದಿದ್ದು ಅವ್ರಿಗೊಂದು might have only been a psychological advantage for the power play, in fact, because after that it was all RCB, and we never looked back since that. ಇವಾಗ ಏನಂದ್ರೆ we have made sure that Chinnaswamy is becoming a fortress, because ಫಸ್ಟ್ ಚೇಸ್ ಮಾಡಿದಾಗ ಆರಾಮಾಗಿ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಬ್ಯಾಟ್ ಫಸ್ಟ್ ಮಾಡಿದಾಗ ಗೆಲ್ಲೋದು I think last time only happened in the final, and before that when we played against Rajasthan Royals, that is Josh Hazlewood's brilliance which won us the game. So ಅದಕ್ಕಿಂತ ಮುಂಚೆ, even if you see across the IPLs, we generally do not win a lot of matches at the Chinnaswamy where we have put into bat or we have to bat first. So it was a good thing, and obviously we had to get at least 20-30 runs over par ಅಂದ್ರೆ Chinnaswamy 220 ಅಂತಾನೆ ಅನ್ಕೋಬೇಕು. ಸೊ ವಿ ಗಾಟ್ ವೇ ಓವರ್ 30 runs over par. ಸೊ ದಟ್ ವಾಸ್ ಬೇಸಿಕ್ಲಿ ನಲಿಫೈಡ್ ದ ಫ್ಯಾಕ್ಟ್ ದಟ್ ವಿ ಲಾಸ್ಟ್ ದ ಟಾಸ್ ಆ ತರ. ಅಂಡ್ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗ್ಬೇಕಂದ್ರೆ ನಮ್ ಪವರ್ ಪ್ಲೇ ಬ್ಯಾಟಿಂಗ್, ವಿಚ್ ಇಸ್ ಆಲ್ವೇಸ್ ಯೂಶಲಿ ಅ ಕೇಸ್ ಆಫ್ ಸಾಲ್ಟ್ ಗೋಯಿಂಗ್ ವೆರಿ ಹಾರ್ಡ್. ಇನ್ನೊಂದು ಕೇಳಕ್ಕೆ ಇದ್ ಮಾಡ್ತೀನಿ. ಒಂದಂಗೆ ಏನ್ ಅನ್ಸುತ್ತೆ ಅಂದ್ರೆ ಟಾಸ್ ಆಬ್ವಿಯಸ್ಲಿ 50-50, ಅದು ಏನು ಮಾಡಕ್ಕಾಗಲ್ಲ. ಗಾಯಕ್ವಾಡ್ ಗೆದ್ದ, ಅವ್ನ್ ಚೇಸ್ ಮಾಡ್ದ, ಅದು ಹೆಂಗೆ ಅಂತಂದ್ರೆ ಏನ್ ಹೆಸರೇನಪ್ಪ ಅಂತ ಕೇಳ್ದಂಗೆ ಅದು ಆನ್ಸರ್ ಹೇಳ್ಬೇಕಷ್ಟೇ. ಏನ್ ಮಾಡ್ತೀಯಪ್ಪ ಚಿನ್ನಸ್ವಾಮಿ ಟಾಸ್ ಗೆದ್ರೆ ಬೌಲಿಂಗ್ ಮಾಡ್ತೀನಿ ಫಸ್ಟ್ ಅಷ್ಟೇ. ಅದಕ್ಕೇನು ಥಾಟೇ ಇಲ್ಲ, ಮಳೆ ಬರ್ಲಿ ಬಿಡ್ಲಿ ಏನಾದ್ರು ಆಗ್ಲಿ. ಬಟ್ ಇನ್ನೂ ಒಂದ್ ಏನಂತಂದ್ರೆ ನನ್ಗೆ ಒಂದ್ ಆಶ್ಚರ್ಯ ಆಗಿದ್ದು, ಅವರು ಅನ್ಚೇಂಜ್ 11 ಆಡಿದ್ರು. ಅಷ್ಟು ಹೋಪ್ಲೆಸ್ 2 ಮ್ಯಾಚ್ ಆಡ್ಬಿಟ್ಟು ಆಮೇಲಿಂದ ಅವ್ರು ಸೇಮ್ ಅನ್ಚೇಂಜ್ 11 ನಾವು ಇವ್ರನ್ನೇ ಬ್ಯಾಕ್ ಮಾಡ್ತೀವಿ ಅಂತಂದ್ರೆ ಇನ್ನೂ ಒಂದ್ ಏನ್ ಹೇಳುತ್ತೆ ಅವ್ರ ಟೀಮ್ದು ಅಂತಂದ್ರೆ, ಅವ್ರ ಬೆಂಚ್ ಸ್ಟ್ರೆಂತ್ ಒಂಚೂರು ಇಲ್ಲ ಅಂತ ನೀಟಾಗಿ ಗೊತ್ತಾಗುತ್ತೆ. ನಮ್ಮವರು ಓಕೆ, ಲೈಕ್ ನಾವು ಲಾಸ್ಟ್ ಇಯರ್ ಚಾಂಪಿಯನ್ಸ್, ಈ ಸತಿನೂ ನಾವು ಕಾಂಬಿನೇಷನ್ ಒಂಚೂರು ಚೇಂಜ್ ಮಾಡಿಲ್ಲ. 99.9% ಅದೇ ಸ್ಕ್ವಾಡ್ ಇಟ್ಕೊಂಡ್ ಬಂದಿದೀವಿ. ಪ್ರೊಫೈಲ್ ವೈಸ್ ಪ್ಲೇಯರ್ಸ್ ಒಂದು 2-3 ಇಂಜುರಿ ಇರ್ಬೋದು ಅಥವಾ ರಿಲೀಸ್ ಮಾಡಿರ್ಬೋದು, ಆ ತರ ಬಿಟ್ರೆ ನಾವು 99% ನಾವು ಸೇಮ್ ಸ್ಕ್ವಾಡ್ ಅನ್ನೇ ಇಟ್ಕೊಂಡು ಆಡ್ತಿದೀವಿ. ಪ್ಲಸ್ ನಮ್ಗೆ ಪ್ರೊಫೈಲ್ಸ್ ಯಾವ್ಯಾವ ಪ್ರೊಫೈಲ್ಸ್ ಇದೆಯೋ ಅಷ್ಟು ಜನನು ಏನೇನ್ ಮಾಡ್ತಾರೆ ಎಲ್ಲಾರ್ಗು ಅವ್ರ ರೋಲ್ಸ್ ಗೊತ್ತು. ಸೊ ಅದಕ್ಕೆ ನಾವೇನು ಚೇಂಜ್ ಮಾಡಕ್ ಹೋಗಿಲ್ಲ. ಓಕೆ, ಅಕ್ಸೆಪ್ಟಬಲ್. ನಮ್ದು ಬಗ್ಗೆ ಈಗ ಮಾತಾಡೋದು ಬೇಡ. CSK ಬಂತು ಅಂತಂದ್ರೆ ಅವ್ರು ಅನ್ಚೇಂಜ್ 11 ಆಡ್ತಾ ಇದಾರೆ ಈ ಮ್ಯಾಚ್ಗೆ. ನನ್ಗೂ ಶಾಕ್ ಆಯ್ತು. ನಾನ್ ಅನ್ಕೊಂಡಿದ್ದು ವಿಲ್ ಹ್ಯಾವ್ 5 changes ಅಂತ ಹೇಳಿದ್ರೆ, ನೋ ಚೇಂಜಸ್ ಅಂತ.
ಆಕ್ಚುಲಿ ಒಂದ್ ಚೇಂಜ್ ಇತ್ತು, ಅದೇ ಓವರ್ಟನ್ ಲಾಸ್ಟ್ ಮ್ಯಾಚ್ ಇಂಪ್ಯಾಕ್ಟ್ ಸಭಾಗ ಆಡಿಲ್ಲ, ಬಟ್ ಅದೇ ವೇರಿಯೇಷನ್ ಓವರ್ಟನ್ ಸ್ಟಾರ್ಟೆಡ್ ಇನ್ಸ್ಟೆಡ್ ಆಫ್ ಬೀಂಗ್ ನ್ಯೂಸ್ ಇಂಪ್ಯಾಕ್ಟ್ ಸಬ್. ಬಟ್ ಆನ್ ಸರ್ಫೇಸ್ ಅವ್ರದ್ದು ಇಟ್ ಲುಕ್ಸ್ ಲೈಕ್ ಆರ್ ಸಿ ಬಿ ಆಫ್ ದಿ ಅರ್ಲಿ 2000. ಮ್ಯಾಥ್ಯೂ ಶಾರ್ಟ್, ಜಿಮ್ಮಿ ಓವರ್ಟನ್ ಇವ್ರನ್ನೆಲ್ಲ ನಾವು ಸೀರಿಯಸ್ ಆಗಿ ತಗೋಬಾರ್ದು ಆಕ್ಚುಲಿ ಹಂಗೆ ಹೇಳ್ತು ಅಂತಂದ್ರೆ. ಓನ್ಲಿ ಡಿಫ್ರೆನ್ಸ್ ಏನು, ಇವಾಗ ನೀವು ಸಿ ಎಸ್ ಕೆ 11 ಅಲ್ಲಿ ನೋಡ್ತು ಅಂತಂದ್ರೆ ಎಷ್ಟು ಜನ ಇಲ್ಲಿ ಕ್ಯಾನ್ ಗೆಟ್ ಇನ್ ಟು ಎನಿ ಅದರ್ IPL ಟೀಮ್ ನೀವು ನೋಡ್ತು ಅಂತಾರೆ ಅವ್ರ ಪೊಸಿಷನ್ ಬೆಸ್ಟ್ ಪೊಸಿಷನ್ಸ್ ಅಲ್ಲಿ. ನನ್ನ ಲೆಕ್ಕದಲ್ಲಿ ಓನ್ಲಿ 2 ಪೀಪಲ್ ಹಂಗ್ ನೋಡ್ತು ಅಂತಂದ್ರೆ ಖಲೀಲ್ ಅಹ್ಮದ್ ಮೇ ಗೆಟ್ ಇನ್ ಫಾರ್ ಅನ್ ಇಂಡಿಯನ್ ಪೇಸರ್. ಆಮೇಲಿಂದ ಮಿಡ್ಲ್ ಆರ್ಡರ್ ಫಿನಿಶರ್ ಶಿವಮ್ ದುಬೆ ಹೋಗ್ಬೋದು. ಕರೆಕ್ಟ್. ಮುಂಚೆ ಎಂತೆಂತ ಪ್ಲೇಯರ್ಸ್ ಇರ್ತಿದ್ರು CSK ನಲ್ಲಿ. ಡ್ವೇನ್ ಬ್ರಾವೋನ್ ಅಂತೆ, ಬ್ರಾವೋ ಬಿಡು ಅವನ್ ವೆಸ್ಟ್ ಇಂಡೀಸ್ ರಿಟೈರ್ ಆಗ್ಬಿಟ್ಟ, ಬರೀ CSK ಆಡ್ಕೊಂಡಿರ್ತೀನಿ ಜೀವನದಲ್ಲಿ ಅಂತ. ಬಟ್ ಅವಾಗ ಯಾರು ಆಲ್ಬಿ ಮಾರ್ಕೆಲ್, ಆಮೇಲಿಂದ ಇವನು ನಮ್ಮ ಬಡೆ ಸಾಬುನು ಅವಾಗೇನು ಫುಲ್ ಮಹಾನ್ ಪ್ಲೇಯರ್ ಅಂತಾನೆ ಅಂತಿದ್ರು. ಸುರೇಶ್ ರೈನಾ, ಚಿನ್ನತಲ. Rayudu also, to his credit, on his heyday, he was a very solid player. ಬಟ್ ಅವ್ರದ್ದೇನಂದ್ರೆ ಇಂಡಿಯನ್ ಕೋರ್ ಚೆನ್ನಾಗಿತ್ತು, ಜಡೇಜಾ, ರಾಯ್ಡು ಮತ್ತೆ CSK used to be a team of stars. They never changed. ಅವ್ರು ಎಷ್ಟೇ ಮೆಗಾ ಆಪ್ಷನ್ ಆಗ್ಲಿ ಏನಾರ ಆಗ್ಲಿ SBR ಹಾಕ್ಬಿಟ್ಟು ಅವ್ರನ್ನೇ ವಾಪಸ್ ತಗೊಂತ ಇದ್ರು ಅಥವಾ ಅವ್ರನ್ನೇ ರಿಟರ್ನ್ ಮಾಡ್ತಿದ್ರು. ಹೌದು. ಅವ್ರಿಗೆ ಯಾವಾಗ ಎಫೆಕ್ಟ್ ಆಯ್ತು ಅಂತಂದ್ರೆ ಯಾವಾಗ ಅವರು when their squad started getting old, ಅಂದ್ರೆ ಅವ್ರ ಆವರೇಜ್ ಏಜ್ ಒಂದು 32, 33 ಹೋಗಕ್ ಆಯ್ತು ಈಗ 2020s ಅಲ್ಲೇನೆ. ಅವ್ರ ಏನ್ ಅನ್ಕೊಂಡ್ರು ಅಂದ್ರೆ ಇನ್ಸ್ಟೆಡ್ ಆಫ್ ಗ್ರಾಜುಯಲಿ ಫೇಸಿಂಗ್ ಔಟ್ ಅ ಕಪಲ್ ಆಫ್ ಪ್ಲೇಯರ್ಸ್ ಅಂಡ್ ಬ್ರಿಂಗಿಂಗ್ ಇನ್ ಯಂಗರ್ ಒನ್ಸ್, ಅವ್ರ ಏನ್ ಮಾಡಿದ್ರು ಅಂದ್ರೆ ಒಂದೇ ಸತಿ ಈಗ 2025 ಆಕ್ಷನ್ ಅಲ್ಲಿ ಒಂದೇ ಸತಿ ಎಲ್ಲ ಎಕ್ಸ್ಪೀರಿಯನ್ಸ್ ಕಿತ್ತಾಕ್ಬಿಟ್ಟು ಎಲ್ಲ ಯಂಗ್ಸ್ಟರ್ಸ್ ತಗೊಂಡ್ಬಿಟ್ರು. ಹೌದು. ಅಡ್ಜಸ್ಟ್ ಆಗಕ್ ಮಿನಿಮಮ್ 5 years ಬೇಕು. 2 years ಅಲ್ಲ 3 years ಅಲ್ಲ, ಅದಕ್ಕೆ ಇನ್ನೂ ಒಂದು ಆಕ್ಷನ್ ಸೈಕಲ್ ಬೇಕು ಆಕ್ಚುಲಿ ಅದನ್ನ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ವಾಪಸ್ ತಂದು ಆ ಟೀಮ್ ಅನ್ನು ಸ್ಟೆಬಿಲೈಸ್ ಮಾಡ್ಲಿಕ್ಕೆ. ಆನ್ ಟಾಪ್ ಆಫ್ ದಟ್ ಲಾಸ್ಟ್ ಇಯರ್ ವಾಸ್ ವರ್ಸ್ ಅಂತ ಅನ್ಕೊಂತು ಅಂತಂದ್ರೆ ಈ ವರ್ಷ ಆಪ್ಷನ್ ಅವರು ಜಡೇಜನ್ ಕಳ್ಕೊಂಡ್ರು. ಮೇನ್ ಅವನೇ ಇದ್ದಿದ್ದು ಇಡೀ ಟೀಮ್ ಅನ್ನ ಚೆಲ್ತಾರ, ಬ್ಯಾಟಿಂಗ್ ಓವನೇ ಆಡ್ಬೇಕಿತ್ತು, ಬೌಲಿಂಗ್ ಓವನೇ ಮಾಡ್ಬೇಕಿತ್ತು. ಆಮೇಲೆ ರಚಿನ್ ರವೀಂದ್ರ ಕಳ್ಕೊಂಡ್ರು. ಅವ್ರದ್ದು ಆಪ್ಷನ್ ಯಾವ ಮೈಂಡ್ ಸೆಟ್ ಇಂದ ಬರ್ತಾರೋ ಗೊತ್ತಿಲ್ಲ. ದೇ ಹ್ಯಾವ್ ಬೀನ್ ಬೇಸಿಕ್ಲಿ ನಾನು ಹೇಳ್ತಿರೋದೇನು ಅಂತಂದ್ರೆ, ನೀವು CSK ಟೀಮ್ ಅಂತ ಅಂತಂದ್ರೆ ವೇರ್ ಇಸ್ ಯುವರ್ ಲೀಡ್ ಸ್ಪಿನ್ನರ್, ವೇರ್ ಇಸ್ ಯುವರ್ ಲೀಡ್ ಇಂಡಿಯನ್ ಸ್ಪಿನ್ನರ್? ಅಶ್ವಿನ್ ಇದ್ದ, ಜಕಾತಿ ಅನ್ನೋನೆಲ್ಲ ಇದ್ದ, ಆಮೇಲೆ ಅವ್ನ್ ಕರಣ್ ಶರ್ಮಾ ಇದ್ದ 1-2 ವರ್ಷ, ಆಮೇಲೆ ಜಡೇಜಾನೇ ಇದ್ದ, ಅವನೇ ಲೀಡ್ ಸ್ಪಿನ್ನರ್ ಆಗಿದ್ದ ಎಷ್ಟೊಂದು ವರ್ಷ. ವೇರ್ ಇಸ್ ಯುವರ್ ಇಂಡಿಯನ್ ಲೀಡ್ ಸ್ಪಿನ್ನರ್? ಓಕೆ, ಪ್ರಶಾಂತ್ ವೀರ್ ತಗೊಂಡಿದ್ದೀರಾ 11.5 ಕೋಟಿ ಕೊಟ್ಟು ಆಲ್ ರೌಂಡರ್ ಅಂತ, ಅವ್ನ್ಗೆ ಏನಾದ್ರು ಬೌಲಿಂಗ್ ಆರ ಕೊಟ್ರ ನೀವು? ಅವ್ನ್ ಅದು ಕೊಡ್ಲಿಲ್ಲ. 14 ಕೋಟಿ 15 ಅಂತ ನನ್ ಲೆಕ್ಕದಲ್ಲಿ ಡಬಲ್ ಡಿಜಿಟ್ಸ್ ಅಲ್ಲಿ ಏನಾರ ಕೊಡ್ತು ಅಂತಂದ್ರೆ ಕೋಟಿಗಳ ಗಟ್ಲೆ, ಅವ್ನ್ ಇಮಿಡಿಯೇಟ್ಲಿ ಹಿ ಶುಡ್ ಕಮ್ ಇನ್ ಅಂಡ್ ಹಿ ಶುಡ್ ಡೂ ಅ ಜಾಬ್ ಫಾರ್ ಯುವರ್ ಸ್ಟಾರ್ ಪ್ಲೇಯರ್ ಆಗಿ ನೀನ್ ತಗೋಬೇಕು. ಇವಾಗ ಇವನು ಶ್ರೇಯಸ್ ಅಯ್ಯರ್ ತಗೊಂಡಿಲ್ವಾ ಇವ್ರು ಪಂಜಾಬ್ ಅವರು? ಈಸ್ ಡೂಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಸಪೋಸ್ ಟು ಡೂ. ರಿಷಬ್ ಪಂತ್ ತಗೊಂಡಿಲ್ವಾ? ಈಸ್ ಡೂಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಸಪೋಸ್ ಟು ಡೂ. ಹಂಗ್ ನೋಡ್ತು ಅಂತಂದ್ರೆ ನನ್ ಲೆಕ್ಕದಲ್ಲಿ ಕ್ಯಾಮರನ್ ಗ್ರೀನ್ ಫ್ಲಾಪ್ ಏನೆ ಆ ಪ್ರೈಸ್ಗೆ. ಹೌದು, ಹೇಳ್ಬೋದು. So these are all variables which you need to foresee and sort of plan around during the way much before the IPL season. ಅಂದ್ರೆ ರಿಟೆನ್ಷನ್ ಯಾರನ್ನ ಮಾಡ್ತೀಯಾ, ಯಾರನ್ನ ರಿಲೀಸ್ ಮಾಡ್ತೀಯಾ, ಯಾವ ತರ, ಅದಕ್ಕೆ ಆಕ್ಷನ್ ವಿಷಯ ಹೇಳಿದ್ದು. ಬಿಕಾಸ್ ದೀಸ್ ಆರ್ ದ ಕೈಂಡ್ ಆಫ್ ಡಿಸಿಷನ್ಸ್ ವಿಚ್ ಆರ್ ಟೇಕನ್ ಆನ್ ದಿ ಆಕ್ಷನ್ ಟೇಬಲ್. ದ ಕೋಚಸ್ ಅಂಡ್ ದ ಕ್ಯಾಪ್ಟನ್. ಇನ್ನೊಂದು ನಂಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಸ್ಟೀಫನ್ ಫ್ಲೆಮಿಂಗ್ ಅಂಡ್ ದೋಸ್ ಅದರ್ ಕೊಂಗಾ ಪೀಪಲ್ ಅಟ್ ದಿ ಟೇಬಲ್ ಅವರು ಒಂಥರ ಓವರ್ ಕಾನ್ಫಿಡೆಂಟ್ ಆಗ್ಬಿಟ್ಟಿದ್ದಾರೆ. ಏನಂತಂದ್ರೆ ನಾವು ಯಾರನ್ನ ಇಟ್ಕೊಂಡ್ರು ಗೆಲ್ತೀವಿ, ಅದು 1-2 ಸತಿ ಯಾರೋ ತಾತಪ್ಪನ ಇಟ್ಕೊಂಡು ಗೆದ್ದಿದ್ದಾರೆ ಅಂತ. ಓಕೆ ಇವ್ನು ಆಡ್ತಾನ, ಓ ಲೆಫ್ಟ್ ಆರ್ಮ್ ಬೌಲರ್, ಓಕೆ ವಿ ಕ್ಯಾನ್ ವಿನ್ ಅಂತ ಅನ್ಬಿಟ್ಟು ಆ ಆಟಿಟ್ಯೂಡ್ ಅಲ್ಲಿ ಹೋಗ್ತಿದ್ದಾರೆ. 10 ಕೋಟಿ 110 ಕೋಟಿ ಅನ್ಕೊಂಡು ಆ ಓವರ್ ಕಾನ್ಫಿಡೆನ್ಸ್ ಕಾಣಿಸುತ್ತೆ. ಹೌದು, ನೀನು ಕರೆಕ್ಟ್ ಪಾಯಿಂಟ್ ಹೇಳಿದ್ಯಾ. ಅಂಡ್ ಇಟ್ ರಬ್ಸ್ ಆಫ್ ಆನ್ ದೇರ್ ಪರ್ಫಾರ್ಮೆನ್ಸ್ ಆನ್ ದ ಫೀಲ್ಡ್ ಆಲ್ಸೋ. ಅದು ನಿನ್ನೆ ಅಂತೂ if we go ahead to the start which we had, ಏನು ಖಲೀಲ್ ಅಹ್ಮದ್ ಗುರಾಯಿಸ್ತವನೆ, ಆ ಕಡೆ ಈ ಕಡೆಯಿಂದ ಅನ್ಶುಲ್ ಕಾಂಬೋಜ್ ಕಿರ್ಚಾಡ್ತವನೆ, ಮುಜೆ ಫೀಲ್ಡರ್ ಇದರ್ ಚಾಹಿಯೆ ಉದರ್ ನಹಿ ಅಂತ ಕ್ಯಾಪ್ಟನ್ ಗೆನೆ ಎಗರಾಡ್ತವನೆ. ಆತರ ಏನೋ ಒಂಥರ ಆರೋಗ್ಯನ್ಸ್ ಇಸ್ ರನ್ನಿಂಗ್ ಥ್ರೂ ದ ಟೀಮ್ ವಿಚ್ ಇಸ್ ಆಲ್ಸೋ ಗೋಯಿಂಗ್ ಥ್ರೂ ಎವ್ರಿ ಆಸ್ಪೆಕ್ಟ್ ಆಫ್ ದ ಟೀಮ್. ಅವ್ರ ಸೋಷಿಯಲ್ ಮೀಡಿಯಾ ಅಂತ ನೋಡು,
ಅವ್ರ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಇದು ಇರ್ತಾರೆ ನೋಡು, ದ ಆಕ್ಚುಯಲ್ ಕ್ಯಾಪ್ಟನ್ ಬೀಯಿಂಗ್ ಬಡೆ ಸಾಬ್, ಬಟ್ ಅವ್ರದ್ದೇನೋ ಈಕ್ವೇಶನ್ ಸರಿಗಿಲ್ಲ. ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ದೇರ್ ಇನ್ಹೆರೆಂಟ್ ನೇಚರ್ ಆಫ್ ದೇರ್ ಏನ್ ಹೇಳ್ತಾರೆ ಸ್ಕ್ವಾಡ್ ಕಲ್ಚರ್, ವಿಚ್ ಇಸ್ ಆರ್ ಸಿ ಬಿ, ವಿಚ್ ಇಸ್ ವಾಟ್ ಆರ್ ಸಿ ಬಿ ಹ್ಯಾವ್ ಬಿಲ್ಟ್ ಫೆಂಟಾಸ್ಟಿಕ್ಲಿ ವೆಲ್, ಇವನ್ ಥ್ರೂ ದ ಡಲ್ ಇಯರ್ಸ್. ಆ ಒಂಥರ ಸ್ಕ್ವಾಡ್ ಕೆಮರಾಡ್ರಿ ತುಂಬಾ ಚೆನ್ನಾಗಿತ್ತು. ಈ ಆ ಸಿ ಎಸ್ ಕೆಗೆ ಈವನ್ ಇಫ್ ದೇ ವಿನ್ ದ IPL, ಏನೋ ಒಂದಷ್ಟು ಜನಕ್ಕೆ ಆ ಖುಷಿತನ ಮಕ್ಕದಲ್ಲಿ ಕಾಣಿಸಲ್ಲ. ಸೊ ದಟ್ ಇಸ್ ಒನ್ ಮೋರ್ ಥಿಂಗ್ ಇವನ್ ಆನ್ ದ ಫೀಲ್ಡ್ ವಿಚ್ ವಾಸ್ ವಿಸಿಬಲ್. ಸೊ ನಮ್ ಬ್ಯಾಟಿಂಗ್ ಬಗ್ಗೆ ಸ್ವಲ್ಪ ಮುಂದೆ ಹೋದರೆ, ಆಬ್ವಿಯಸ್ಲಿ ಆರ್ ಪವರ್ ಪ್ಲೇ ಹ್ಯಾಸ್ ಬೀನ್ ಇವಾಗ ಅ ಕೇಸ್ ಆಕ್ಚುಲಿ ಆಫ್. ನಮ್ಮ ಇನ್ನಿಂಗ್ಸ್ ಅಲ್ಲಿ ನೋಡೋಣ. ಹಾ ನಾವು ಎಲ್ಲಿ ಫಸ್ಟ್ ಪವರ್ ಪ್ಲೇಗ್ ಬಂತು ಅಂತಂದ್ರೆ ದೇ ಆಕ್ಚುಲಿ ಬೋಲ್ಡ್ ರಿಯಲಿ ವೆಲ್ ನನ್ನ ಲೆಕ್ಕದಲ್ಲಿ. ಆದ್ರೆ ಫಸ್ಟ್ 3 ಸಿ ಓವರ್ಸ್ ಎಸ್ ಕೆ ಅಟ್ಲೀಸ್ಟ್. ಬೋಲ್ಡ್ ವೆಲ್. ಯಾಕಂತಂದ್ರೆ ದೇ ಫಸ್ಟ್ ಕೆಪ್ಟ್ ಇಟ್ ವೆರಿ ಸಿಂಪಲ್. ಖಲೀಲ್ ಅಹಮದ್ಗೆ ಅವ್ನಿಗೆ ಬರದೇ ಒಂದು ಬಾಲ್ ಬ್ಯಾಕ್ ಆಫ್ ಗುಡ್ ಲೆಂತ್ ಹಾಕು, ಬೌನ್ಸ್ ಮಾಡು, ಎದೆ ತನಕ ಹಾಕು. ಪಿಚ್ ಅಲ್ಲಿ ಕಚ್ಕೋತಿತ್ತು ಇವತ್ತು, ಅದಕ್ಕೆ ಕರೆಕ್ಟ್ ಒಳ್ಳೆ ಬಾಲ್ ಅಂತ ಹೋಗ್ತಿತ್ತು ಎಲ್ಲದೂನು. ಕ್ರಾಸ್ ಆಡಕ್ ಆಗಲ್ಲ, ಸ್ಟ್ರೈಟ್ ಆಡಕ್ ಆಗಲ್ಲ ತರ ಹೋಗ್ತಿತ್ತು. ಎಷ್ಟು ಪವರ್ ಹಾಕೊಡಿದ್ರು ಫಿಲ್ ಸಾಲ್ಟ್ ಕನೆಕ್ಟೇ ಆಗ್ತಿರ್ಲಿಲ್ಲ. ಕೊಹ್ಲಿನೂ ಈಸ್ ನಾಟ್ ಅ ಪವರ್ ಹಿಟ್ಟರ್, ಏನಿದ್ರು ಟೈಮ್ ಮಾಡಿ ಹೊಡಿತಾನಪ್ಪ. ಒಂದೆರಡು ಬಾಲ್ ಟೈಮ್ ಆಯ್ತು ಹೋಯ್ತು, ಇಲ್ಲ ಅಂತಲ್ಲ. ಬಟ್ ಹೋದ್ರು ಅದು ಅಲ್ಲೇ ಬೌಂಡ್ರಿ ಹತ್ರನೇ ಕಚ್ಕೊಂತು ಔಟ್ ಫೀಲ್ಡ್ ಇಂದ. ಸೊ ಅದೇ ಆ ಫೋರ್ತ್ ಓವರ್ ಸಾರ್ಟ್ ಆಫ್ ಬ್ರೋಕ್ ದ ಶಾಕಲ್ಸ್. ಫಸ್ಟ್ ಆ ನೋ ಲುಕ್ 6 ಅದು ಆಕ್ಚುಲಿ ನಮ್ ಸ್ಟಾಂಡ್ ಹತ್ರನೇ ಬಂತು, ಅಂಡ್ CCTV ಕ್ಯಾಮ್ರಾ ಹೊಡಿತು, ಅದಕ್ಕೆ ಫುಲ್ ಅಂತ ಸೌಂಡ್ ಬಂತು. CCTV ಕ್ಯಾಮ್ರಾ ಗ್ಲಾಸ್ ಹೊಡೆದಿತ್ತು, ಚೆನ್ನಾಗಿ ಸಖತ್ತಾಗಿತ್ತು ಅದು. ಆಮೇಲೆ ಅದೇ ಓವರ್ ಇನ್ನೊಂದು ಬೌಂಡ್ರಿನೂ ಬಂತು ಅನ್ಸುತ್ತೆ, 6, ಮತ್ತೆ ಸ್ಟ್ರೇಟ್ ಹಿಟ್ ಡೌನ್ ದ ಗ್ರೌಂಡ್ ಹೆನ್ರಿದು, ಅದು ತುಂಬಾ ಚೆನ್ನಾಗಿತ್ತು ನೋಡೋಕೆ. ಅದಾದ್ಮೇಲೆ ಕೊಹ್ಲಿ ವಿಕೆಟ್ ಕೇಮ್ ಅಟ್ ಅ ವೆರಿ ರಾಂಗ್ ಟೈಮ್, ಜಸ್ಟ್ ವೆನ್ ಹಿ ವಾಸ್ ಅಬೌಟ್ ಟು ಗೆಟ್ ಇನ್ ಟು ಹಿಸ್ ಗ್ರೂವ್. ಸ್ವಲ್ಪ ಗೇರ್ ಶಿಫ್ಟ್ ಮಾಡುವಾಗ ಮೋಸ್ಟ್ಲಿ ದಟ್ ವಾಸ್ ನಾಟ್ ದ ಕರೆಕ್ಟ್ ಶಾಟ್ ಫಾರ್ ದಟ್ ಬಾಲ್. ಅವನಿಗೂ ಇನ್ಸ್ಟೆಂಟ್ ಅಲ್ಲಿ ರಿಯಲೈಸ್ ಆಯ್ತು. ಬಟ್ ಇನ್ನೊಂದ್ ಎಂಡ್ ಅಲ್ಲಿ ಸಾಲ್ಟ್ ನೆಕ್ಸ್ಟ್ 2-3 ಓವರ್ಸ್ ಅಪ್ ಟಿಲ್ ದಿ ಎಂಡ್ ಆಫ್ ದ ಪವರ್ ಪ್ಲೇ, ಸಾರ್ಟ್ ಆಫ್ ಫೌಂಡ್ ಇಸ್ ಟೈಮಿಂಗ್. ಸ್ವಲ್ಪ ಹೀವ್ಸ್ ಅದು ಇದು ಎಲ್ಲ ಮಾಡಿ ಒಂದ್ ಲಕ್ಕಿಯಾಗಿ ಎಡ್ಜ್ 4 ಹೋಯ್ತು. ಅದಾದ್ಮೇಲೆ last over of the power play also he was a bit tentative, but he got he got one boundary in fact. So num power play was not as productive as it's been in recent years. Even in ನಮ್ ಏನೋ ಎಕ್ಸ್ಪೆಕ್ಟೇಷನ್ ಇದ್ಬಿಟ್ಟಿದೆ ಪವರ್ ಪ್ಲೇ ಅಂದ್ರೆ RCB 76 ಫಾರ್ ನೋ ಲಾಸ್ ಇದ್ದೇ ಇರ್ತಾರೆ ಅಂತ. ಸೊ ಸ್ವಲ್ಪ ಅಂಡ್ ಇನ್ನೊಂದ್ ಏನಂದ್ರೆ ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕಿಲ್, ಎಸ್ಪೆಷಲಿ ಆನ್ ಈ ತರ ವೇರಿಯಬಲ್ ಅಂಡ್ ಇವಾಲ್ವಿಂಗ್ ಕಂಡೀಷನ್ಸ್ ಇದ್ದಾಗ, ವಾಟ್ ಈಸ್ ಅ ಗುಡ್ ಫಸ್ಟ್ ಇನ್ನಿಂಗ್ಸ್ ಟಾರ್ಗೆಟ್ ಅಂತ ಯಾವಾಗ್ಲೂ ತಲೆಯಲ್ಲಿ ಇದ್ದೇ ಇರುತ್ತೆ ವೆನ್ ಯೂರ್ ಬ್ಯಾಟಿಂಗ್ ಫಸ್ಟ್. ಸೊ ಆಫ್ಟರ್ ದ ಫಸ್ಟ್ 3 or 4 overs ನಮ್ ಎಲ್ಲಾರ್ಗು ಅನ್ಸ್ತು 180 ವಿಲ್ ಬಿ ಅ ಗುಡ್ ಟಾರ್ಗೆಟ್, ಮೋಸ್ಟ್ಲಿ ಸ್ಪಿನ್ನರ್ಸ್ ಬಂದಾಗ ಇನ್ನೂ ಸ್ಲೋ ಆಗುತ್ತೆ ಅಂತ ಅನ್ನಿಸ್ತಿತ್ತು. ಬಿಕಾಸ್ ಇಟ್ ವಾಸ್ ಅ ಕಂಪ್ಲೀಟ್ಲಿ ಫ್ರೆಶ್ ಪಿಚ್, ರೋಲ್ಡ್ ಔಟ್ ಕಂಪ್ಲೀಟ್ಲಿ ನ್ಯೂ, ಅಂಡ್ ಆಬ್ವಿಯಸ್ಲಿ ಇಟ್ಸ್ ಬಿನ್ ಅಂಡರ್ ದ ಕವರ್ ಫಾರ್ ಅ ನೈಟ್. ಸೊ ಎಲ್ಲರಿಗೂ ಅದೇ ಅನಿಸ್ತಿತ್ತು. ಬಟ್ ಇಮಿಡಿಯೇಟ್ ಆಗಿ ಮೊಮೆಂಟಮ್ ಶಿಫ್ಟ್ ಯಾವಾಗ ಆಯ್ತು ಅಂದ್ರೆ, ವೆನ್ ಸಾಲ್ಟ್ ಸ್ಟಾರ್ಟೆಡ್ ಟು ಟೇಕ್ ಆನ್ ಆಫ್ಟರ್ ದ ಪವರ್ ಪ್ಲೇ, ನೂರ್ ಅಹಮದ್ ಒಂದ್ ಸ್ಲಾಕ್ ಸ್ವೀಪ್ ಹೊಡೆದ. ಅವಾಗ ಸ್ವಲ್ಪ ಅನ್ನಿಸ್ತು, ಓಕೆ ಇಫ್ ಯು ಗೆಟ್ ಇನ್ ಅ ಲಿಟಲ್ ಬಿಟ್ ಅಂಡ್ ಯು ಬಿಗಿನ್ ಟು ರೀಡ್ ದ ನೇಚರ್ ಆಫ್ ದ ಸರ್ಫೇಸ್, ದೆನ್ ಯು ಕ್ಯಾನ್ ಗೋ ಅಲಾಂಗ್ ಅಂಡ್ ಯು ಕ್ಯಾನ್ ಪಿಕ್ ಯೋರ್ ಮೊಮೆಂಟ್ಸ್ ಟು ಅಟ್ಯಾಕ್. ಸೊ DDPನೂ ಅದೇ ಮಾಡ್ದ, ಸಾಲ್ಟ್ ಸ್ವಲ್ಪ ಎಕ್ಸ್ಟೆಂಟ್ ಅದೇ ಮಾಡ್ದ, ಬಟ್ ಈ ಫೆಲ್ ಅ ಬಿಟ್ ಶಾರ್ಟ್. ಅವನು ಅದೇ he did not need to hit that certain ball for 6, but he simply went after it. ಆದ್ಮೇಲೆ ಪಡಿಕಲ್ ಸ್ವಲ್ಪ ಅಗ್ರೆಸರ್, ಬಟಿಡಾರ್ ಬಂದ್ಮೇಲೆ ಅದು ಬೇರೆ ವಿಷಯ, ಮುಂದೆ ಮಾತಾಡೋಣ. ಬಟ್ ಅಪ್ ಟಿಲ್ ದ 8th or 7th over, until both openers got out, this was the template. There was a lot of swing and misses, there was a lot of well-timed shots which were fielded well in the outfield. But all in all, it was a 50-50 power play ಅಂತಾನೆ ಹೇಳ್ತೀನಿ. If you also compare that to CSK's power play, or even if you want to compare it to how they were approaching the chase up till the 12th or 13th over, they were ahead of us, in fact. So only after that, Tim David ಆಡಿರೋ ಬ್ಲೈಂಡರ್ ಬ್ಲಿಟ್ಸ್ ಕ್ರೈಗ್ಗೆ ಮುಂದೆ we'll obviously give him the credit he deserves. But up till now, we are still we were still trying to understand the nature of the pitch, which is a good target. ಸೊ ಫಸ್ಟ್ ಸ್ಟ್ರಾಟಜಿಕ್ ಟೈಮ್ ಔಟ್ ಆದ್ಮೇಲೆ ವೆಂಕಿ ಅಯ್ಯರ್ ಓಡ್ಕೊಂಡ್ ಬಂದ. ಪಟಿದಾರ್ ಅವಾಗ ಜಸ್ಟ್ ಬಂದಿದ್ದ, ಪಡಿಕಲ್ಗೆ ಹೇಳ್ದ ನೋಡೋಣ, ಆತರ ಜೆಸ್ಚರ್ ಅಲ್ಲಿ ಹೇಳ್ದ, ಹೊಡಿ ಪರವಾಗಿಲ್ಲ, ಏನು ಔಟ್ ಆದ್ರೂ ಪರವಾಗಿಲ್ಲ ಹೊಡಿ ಅಂತ. ಸೊ ಅದಾದ್ಮೇಲಿಂದ ಒಂದ್ ಸ್ವಲ್ಪ ಬ್ರೇಕಿಂಗ್ ದ ಶಾಕಲ್ಸ್ ಅಂತ ಅನ್ನಿಸ್ತು. ಬಿಕಾಸ್ ಒನ್ಸ್ ಪಡಿಕಲ್ ಗಾಟ್ ಇನ್ ಅಂಡ್ ಒನ್ಸ್ ಪಟಿದಾರ್ absolutely went berserk at the other end, boundaries were coming freely. ಆ ಫೇಸ್ ಅಂಟಿಲ್ ದ 10th ಓವರ್ಗೆ ನಿನ್ಗೇನ್ ಅನ್ನಿಸ್ತು? ಅದನ್ನೇ ಫಸ್ಟ್ 3 overs
ಅಂದ್ರೆ ಅವ್ರನ್ನ ಹೇಳ್ದಂಗೆ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಪ್ಲಸ್ ಸಿಗ್ತಾನೂ ಇರ್ಲಿಲ್ಲ ಹೊಡಿಯಕ್ಕೆ, ಹೊಡೆದ್ರು ಅಲ್ಲಲ್ಲೇ ಕಚ್ಕೊಂಡ್ ಬೀಳ್ತಿತ್ತು. ಒಂದ್ 2-3 ರನ್ ಹೋಗುತ್ತೆ ಹ್ಮ್ ಹೋಗುತ್ತೆ ಬೌಂಡ್ರಿಗೆ ಅಂತ ಓಡ್ಲೇ ಇಲ್ಲ ನಮ್ಮವರು. ಸೊ ಹ್ಮ್ ಅದೇನೋ ಮಾಡಕ್ಕಾಗಲ್ಲ, ದಟ್ ಇಸ್ ಇಟ್ ಇಸ್ ಅಷ್ಟೇನೆ. ಬಟ್ ಒಂದೇನು ಅಂತಂದ್ರೆ, ಈ ವಿರಾಟ್ ಕೊಹ್ಲಿ ವಿಕೆಟ್ ಹೋದ್ಮೇಲಿಂದ ನಾನ್ ಅಬ್ಸರ್ವ್ ಮಾಡಿರಂಗೆ, ಈ ಎಸ್ಪೆಷಲಿ ವಿರಾಟ್ ಕೊಹ್ಲಿ ಫಿಲ್ ಶಾರ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಲಾಸ್ಟ್ ಇಯರ್ ಇಂದ ನೋಡಿರತ್ತೆ ಅಷ್ಟ್ ಟೈಮ್ಸ್ನು ಇಬ್ರು ಒಟ್ಟಿಗೆ ಯಾವಾಗ್ಲೂ ಔಟ್ ಆಗಿಲ್ಲ. ಹಾ When ಹೌದು, one has given away ಒಳ್ಳೆ his ಪಾಯಿಂಟ್ ಅದು. wicket, the other one has played until the end of the power play at least. ದಿ ಓನ್ಲಿ ಟೈಮ್ ಅದಾಗಿದ್ ಹ್ಮ್ ಯಾವಾಗ ಅಂತಂದ್ರೆ, ಹೋಪ್ಲೆಸ್ ಮಳೆ ಬಂದಿತ್ತಲ್ಲ ಪಂಜಾಬ್ ಮ್ಯಾಚ್, 96 ಎಲ್ಲ ಆಲ್ ಔಟ್ ಪಂಜಾಬ್. ಆದ್ವಲ್ಲ, ಹ್ಮ್ ಅದೊಂದೇ ಮ್ಯಾಚ್ ಅಷ್ಟೇ. ಅದೊಂದ್ ಹೌದು. ಬಿಟ್ರೆ ಅವ್ರಿಬ್ರು ಒಟ್ಟಿಗೆ ಔಟ್ ಆಗಿರೋ ಇದೇ ಇಲ್ಲ, ಇನ್ಸ್ಟೆನ್ಸೇ ಇಲ್ಲ ಪವರ್ ಪ್ಲೇ ನಲ್ಲಿ ಒಟ್ಟಿಗೆ. ಸೊ ಅದಕ್ಕೆ ಈ ಒಂದು Yeah. ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಫಿಲ್ ಶಾರ್ಟ್. ಸೊ ಅಟ್ ಲೀಸ್ಟ್ ಎಂಡ್ ಆಫ್ ದ ಪವರ್ ಪ್ಲೇ ತನಕ ಹಿ ಅಟೆಂಪ್ಟೆಡ್ ಟು ಪ್ಲೇ ಅ ಫ್ಯೂ ಶಾರ್ಟ್ಸ್, ಈವನ್ ದೋ ಹಿ ಡಿಡ್ಂಟ್ ಕನೆಕ್ಟ್ ಇಟ್. ಬಟ್ ಅಷ್ಟ್ರಲ್ಲಿ ಅವ್ನಿಗೆ ಹ್ಮ್ ಅಡ್ಜಸ್ಟ್ ಆಗೋಯ್ತು ಆಗ್ಲೇ ಪಿಚ್. ಫಿಲ್ ಸಾಲ್ಟ್ ಗೊತ್ತು ಅಂದ್ರೆ, ಒನ್ಸ್ ಈ ಗೆಟ್ಸ್ ಗೋಯಿಂಗ್ ಹಿ ಕ್ಯಾನ್ ಹಿಟ್ ಇಟ್ ಔಟ್ ಆಫ್ ದ ಪಾರ್ಕ್, ನಿಂಗ್ ಫೀಲ್ಡ್ ಮ್ಯಾಟರ್ ಆಗಲ್ಲ ಅಂತ ಪ್ಲೇಯರ್ಸ್ಗೆಲ್ಲ. ಬಟ್ ಇನ್ನೂ ಒಂದೇನಂದ್ರೆ, ದೇವದತ್ ಪಡಿಕ್ಕಲ್ಲು ಇನಿಷಿಯಲಿ ಅವನು ಸ್ಟ್ರಗಲ್ ಮಾಡ್ತಿದ್ದ. ಅಂದ್ರೆ ಈ ವಾಸ್ ಲೈಕ್ 12 ಆಫ್ 12 ಬಾಲ್ಸ್ 19 ಆಫ್ ಆತರ ಏನೋ ಇದ್ದ ಒಟ್ನಲ್ಲಿ. ವಾಸ್ ಹ್ಮ್ ಅರೌಂಡ್ 100 ಸ್ಟ್ರೈಕ್ Yeah. ರೇಟ್ ಫಾರ್ ದ ಫಸ್ಟ್ 10 or 15 ಬಾಲ್ಸ್ ಅದೇನೆ. ಬಟ್ ಅವಾಗ ಹೌದು. ಆಕ್ಚುಲಿ ಫಿಲ್ ಸಾಲ್ಟ್ ಸ್ವಲ್ಪ ಆಕ್ಸಿಲರೇಟ್ ಮಾಡಿದ್ದು, ಒಂದ್ 6 ಹೊಡ್ದ ಅಲ್ಲಿ ಇವನ್ ಹ್ಮ್ ನೂರ್ ಅಹಮದ್ಗೆ ಸ್ವೀಪ್ ಸ್ಲಾಗ್ ಸ್ವೀಪ್. ಆಮೇಲೆ ಅದೇ ಅವರಲ್ಲೇ ಹ್ಮ್ ಇನ್ನೊಂದ್ ಅದೇ ಇವನ್ ಋತುರಾಜ್ ಗಾಯಕ್ವಾಡ್ ಕೈ ಕೊಡ್ಕೊಂಡ್ 4 ಹೋಯ್ತದು. ಹಾ ಕರೆಕ್ಟ್. ಅದೇನೆ. ಸೊ ಅದು ದಟ್ ಓವರ್ ವಿ ನೀಡೆಡ್ ಅ ಬಿಗ್ ಓವರ್ ಆ ಟೈಮ್ ಅಲ್ಲಿ, ಎಸ್ಪೆಷಲಿ ಹೋಪ್ ಅಂದ್ರೆ ಸ್ವಲ್ಪ ಲೋ ಸ್ಕೋರಿಂಗ್ ಪವರ್ ಪ್ಲೇ ಆದ್ಮೇಲಿಂದ ನಮ್ಗೊಂದು ಬಿಗ್ ಓವರ್ ಬೇಕಾಗಿತ್ತು. ಸೊ ವಿ ಗಾಟ್ ಲೈಕ್ 6, ಹ್ಮ್ 10, 12, 40, 15 ರನ್ ಓವರ್ ಸಿಕ್ತು ನಮ್ಗೆ. ಪವರ್ ಸೊ ಪ್ಲೇ ನಾನ್ ಆದ್ಮೇಲೆ ಅದು ತುಂಬಾ ಇಂಪಾರ್ಟೆಂಟ್ ಟೈಮ್ ಅಲ್ಲಿ ಬಂದಿದ್ದು. ಹ್ಮ್ ಅದೇನೆ, ಸೊ ನಾನ್ ಮ್ಯಾಚ್ ಗಿಂತ ಮುಂಚೆನೆ ನಮ್ಮ ಗ್ರೂಪ್ ಚಾಟ್ ಅಲ್ಲಿ ನಾನು ಮೆಸೇಜ್ ಹಾಕಿದ್ದೆ, 230 ಇಸ್ ಪಾರ್ ಬಟ್ 250 ಅಂದ್ರೆ 250 ಹೊಡೆದ್ರೆ ಆರಾಮಾಗಿ ಗೆಲ್ತೀವಿ ಅಂತ ಹಾಕಿದ್ದೆ. ಆಮೇಲಿಂದ ನಾನೇ ಸೆಕೆಂಡ್ ಗೆಸ್ ಮಾಡ್ತಿದ್ದೆ, ಏನಂದ್ರೆ ಎಂತ ಈ ಪಿಚ್ 230 ಎಲ್ಲ ಕಾಣಲ್ಲ, 200 ಬಂದ್ರೆ ಇಲ್ ಬಿ ಅ ವೆರಿ ಗುಡ್ ಸ್ಕೋರ್ ಅಂತ. ಬಟ್ ಆಮೇಲೆ ಏನಾಯ್ತು ಹ್ಮ್ ನಮ್ಗೆಲ್ಲರಿಗೂ ಗೊತ್ತು. ಬಟ್ ಅದೇನೆ, ಬಿಟ್ವೀನ್ ಓವರ್ 7 to 10 ನೋಡ್ತು ಅಂತಂದ್ರೆ, ಇಟ್ ಇಸ್ ವೆರಿ ಕ್ವೈಟ್, ಬಟ್ ವಿ ವರ್ ಆಲ್ಸೋ ಗೆಟಿಂಗ್ ಒನ್ ಬೌಂಡ್ರಿ ಅನ್ ಓವರ್ ನೋಡ್ತು ಅಂತಂದ್ರೆ. Yeah. ಒನ್ ಬಿಗ್ ಓವರ್ ಬಂತು 7th ಓವರ್, ಬಟ್ ವಿ ವರ್ ಗೆಟಿಂಗ್ ಇಲ್ಲಿ 1 6 ನೂರ್ ಅಹಮದ್ ಮೇಲೆ ಹೊಡೆದ ಇವನ್ ಹ್ಮ್ ದೇವದತ್ ಪಡಿಕ್ಕಲ್. ಆಮೇಲಿಂದ ದೇವದತ್ ಪಡಿಕ್ಕಲ್ ಲೈಕ್ ಅವರಿಬ್ರು ಸುಮ್ನೆ ನಾಕ್ ಮಾಡ್ಕೊಂಡು ಆಡ್ತಿದ್ರು ಅಷ್ಟೇನೆ. ಆಮೇಲಿಂದ ಹೇಳ್ದಂಗೆ ಟೈಮ್ ಔಟ್ ಆಯ್ತು. ಟೈಮ್ ಔಟ್ ಅಲ್ಲಿ ವೆಂಕಟೇಶ ಓಡ್ಕೊಂಡ್ ಬಂದ, ಕನ್ನಡಕ ಹಾಕೊಂಡ್ ರಾತ್ರಿ ಹೊತ್ತು. ಏನ್ ಕಾಣಿಸ್ತಿತ್ತು ಯಾರಿಗೂ. Yeah. ಸೊ ಇದೊಂದು ಆಮೇಲಿಂದ RCB ಹೇಳಿ ಹೇಳಿ ಕರೆಕ್ಟ್. ಕನ್ನಡಕ ಹಾಕೊಂಡು ಓಡ್ಕೊಂಡ್ ಬಂದ್ಬಿಟ್ಟು ಏನೋ ಅಂದಪ್ಪ. ಏನಂದ, ಅವ್ನ್ಗೆ DK ಏನೋ ಹೇಳ್ಬಿಟ್ಟು ಕಳ್ಸಿರ್ತಾನೆ ಮೋಸ್ಟ್ಲಿ. ಅದಕ್ಕೆ ಅದು ನೆಕ್ಸ್ಟ್ ಓವರ್ ಏನೇ ಇವನ್ ಫಿಲ್ ಸಾಲ್ಟ್ ಹೊಡಿಯಕ್ ಹೋಗಿ ಔಟ್ ಆದ. ಬಟ್ ಏನು ಮಾಡಕ್ ಆಗಲ್ಲ, ಅವ್ನ್ ಕೆಲಸ ಮಾಡಿದ ಅಷ್ಟ್ ಟೈಮ್ ಅಲ್ಲಿ. ಅಂದ್ರೆ ಅಷ್ಟು 40 ಓಡ್ ಏನೋ ಆಡ್ತಿದ್ದ ಅವಾಗ ಫಿಲ್ ಸಾಲ್ಟ್. ಅಂಡ್ ಹಿ ಹ್ಯಾಡ್ ಆಲ್ಸೋ ಡನ್ ಇಸ್ ಜಾಬ್. ಬೇಸಿಕಲಿ ಅದು ಅವಾಗ ರಜತ್ ಪಟ್ಟಿದಾರ್ ಎಂಟ್ರಿ ಪಾಯಿಂಟೇ ಆಗಿತ್ತು. ಸೊ ಅವ್ನ್ ಬೇಸಿಕಲಿ ಏನ್ ಹೇಳಿರ್ತಾರೆ ಅಂದ್ರೆ, ಹೌದು. ಹೋಗ್ ಹೊಡಿಯಪ್ಪ ಕ್ಯಾಪ್ಟನ್ ಬಂದು ಹೊಡಿಲಿ, ಈಗ ಸಾಕಾಯ್ತು ನೋಡಿ. ಟಾಮ್ ಅಂಡ್ ಜೆರಿ ಒಂದ್ ಸೀರೀಸ್ ಅಲ್ಲ, ಜೆರಿ ಹೋಗ್ಬಿಟ್ಟು ಬೇರೆ ಟಾಮ್ಗೆ ಹೋಗಿ ಅಂದ್ರೆ ಬ್ಲಾಕ್ ಕಲರ್ ಟಾಮ್ಗೆ ಹೋಗಿ ಹೇಳುತ್ತೆ ಹಿಂಗೊಡಿ ಹಂಗೊಡಿ ಅಂತ. ಅದೇ ಹೇಳಿರ್ತಾರೆ DK. ಸೊ ನೀನ್ ಒಂದ್ ಹೇಳಿದ್ ಕರೆಕ್ಟ್. ಎಂಟ್ರಿ ಪಾಯಿಂಟ್ಸ್ ಆಫ್ ಆಲ್ ಆರ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಹ್ಯಾಸ್ ಬೀನ್ ಇಂಪೆಕಬ್ಲಿ ಟೈಮ್ಡ್ ಅಂಡ್ ಇಟ್ ಆಲ್ಸೋ ಗೋಸ್ ಟು ಶೋ ಹೌ ದ ಇನ್ನಿಂಗ್ಸ್ ಹ್ಯಾವ್ ಬೀನ್ ಮೆಜರ್ಡ್ ಬೈ ದ ಟಾಪ್ ಆರ್ಡರ್. ಸೊ ಪಟಿದಾರ್ ಬಂದಾಗ ಎಕ್ಸಾಕ್ಟ್ಲಿ ಇದು 93 ಆಫ್ 64 ಇದ್ವಿ. ಅಂಡ್ ದಟ್ ಗೋಸ್ ಟು ಶೋ ದಟ್ ಅದೇ ಗೊತ್ತಿತ್ತಿಲ್ಲ ನಮ್ಗೆ ಯಾವ ತರ ಪ್ಲೇ ಔಟ್ ಆಗುತ್ತೆ. ಯಾ ಈ ಸ್ಪಿನ್ನರ್ಸ್ ಬರೀ ಒಂದು ಐ ಥಿಂಕ್ ಓನ್ಲಿ 1 ಓವರ್ ಹ್ಯಾಡ್ ಬೀನ್ ಡನ್ ಅಟ್ ದಟ್ ಪಾಯಿಂಟ್, ವಿಚ್ ವಾಸ್ ಆಲ್ಸೋ ವೆರಿ ಗುಡ್ ಓವರ್ ಬೈ ನೂರ್. ಐ ಥಿಂಕ್ 1 ಬೌಂಡ್ರಿನೂ ಕೊಟ್ಟಿಲ್ಲ, 4 ರನ್ ಕೊಟ್ಟಿಲ್ಲ ಅಷ್ಟೇ. ಸೊ ಇನ್ನೇನು ಆ ಟೆಂಟೇಟಿವ್ನೆಸ್ ಇನ್ನೂ ಇತ್ತು, ಆ ಸೀಡ್ ಔಟ್ ಇನ್ನೂ ಇತ್ತು. ಬಟ್ ದ ವೇ ಪಟಿದಾರ್ ಕೇಮ್ ಅಂಡ್ ದ ವೇ ಹಿ completely feasted on the attack was amazing to watch. So Patidar is this kind of has been this kind of guy who takes it upon himself from the word go. The moment spin ಕಂಡ ತಕ್ಷಣ ಅವನು ಅಟ್ಯಾಕ್ ಮಾಡಕ್ ಹೋಗ್ತಾನೆ. But to his credit, he has been equally severe against pace also this year, which has been very pleasing. And some of the shots which he hit were ಅವನ್ ಬ್ಯಾಟ್ ಫ್ಲೋ ಮತ್ತೆ ಒಂಥರ ಟೈಮಿಂಗು, ದಟ್ ಕೈಂಡ್ ಆಫ್ ಕ್ಲಾಸ್ ಓನ್ಲಿ ಹಿ ಪೊಸೆಸಸ್ ವಾಸ್ ಇನ್ಮೆನ್ಸ್. ಅವನು ಫಸ್ಟ್ 6 ಹೊಡೆದಿದ್ದು ಓವರ್ ಎಕ್ಸ್ಟ್ರಾ ಕವರ್ ಆ ತರ
ವೈಡ್ ಯಾರ್ಕರ್ಗಳಿಗೂ ಆಮೇಲೆ ಖಲೀಲ್ಗೂ ಒಂದು ವೈಡ್ ಯಾರ್ಕರ್ ಸಿಕ್ಸ್ ಹೊಡೆದ. ಇಟ್ ವಾಸ್ ಅ ಗ್ರೇಟ್ ಎಕ್ಸಿಬಿಷನ್ ಆಫ್ ಇಂಟೆಂಟ್ ಇಂಟೆಂಟ್ ಡ್ರಿವನ್ ಬ್ಯಾಟಿಂಗ್ ಬೈ ಅ ಮಿಡಲ್ ಆರ್ಡರ್ ಪ್ಲೇಯರ್. ಅಂಡ್ ಅವ್ನ್ ಯಾರ್ ಸಾರ್ಟ್ ಆಫ್ ಗಾಟ್ ಓವರ್ ಶಾಡೋಡ್ ಬೈ ಟಿಮ್ ಡೇವಿಡ್ಸ್ ಇನ್ನಿಂಗ್ಸ್, ಬಟ್ ಪಟಿದಾರ್ಸ್ ಮೇಕ್ ನೋ ಡೌಟ್ ಪಟಿದಾರ್ಸ್ ರೋಲ್ ವಾಸ್ ಈಕ್ವಲಿ ವೈಟಲ್ ಬಿಕಾಸ್ ಅವ್ನ್ ಬಂದಿದ್ದ ಎಂಟ್ರಿ ಪಾಯಿಂಟ್ಗೂ to where we finished. Patidar was basically the bridge between the two ಸಿಚುವೇಶನ್ಸ್. ಪಟಿದಾರ್ ಆ ಇಂಟೆಂಟ್ ತೋರಿಸಿತ್ತಿಲ್ಲ ಅಂದ್ರೆ ಮೋಸ್ಟ್ಲಿ ಟಿಮ್ ಡೇವಿಡ್ ಅಯ್ಯೋ ಆರಾಮಾಗಿ ಆಡ್ಕೊಳ್ಳೋಣ ಅನ್ಕೊಂಡೆ ಆಡ್ಕೋತಿದ್ದ ಅನ್ಸುತ್ತೆ. ಸೊ ಆ ಇಂಟೆಂಟ್ ತೋರಿಸಿದ್ದು ವಿಚ್ ವಾಸ್ ಬೇಸಿಕ್ಲಿ ದಟ್ hunger which he has shown, especially after his injury. It has shown in his fluent batting even in the last match and this match. It was ಇನ್ನೂ brilliant to see. ಒಂದೇನಂದ್ರೆ ಪಟಿದಾರ್ ಬಂದ್ ಫಸ್ಟ್ ಅವ್ನ್ ಬಂದು ಸೆಟ್ಲ್ ಆಗಕ್ಕೂ ಒಂದ್ ಟೈಮ್ ತಗೊಳ್ಳಿಲ್ಲ. ಬಂದ ತಕ್ಷಣ ಪಟ್ಟಂತ ಒಂದ್ ಸಿಕ್ಸ್ ಹೊಡ್ದ ಒಂದು 100 ಮಂದ್ಗೆ. ಅದ್ ನನ್ಗೆ ಇಷ್ಟ ಆಯ್ತು. ಯಾಕೆಂತಂದ್ರೆ ಇಫ್ ಪಟ್ಟಿದಾರ್ ನಮ್ ಕ್ಯಾಪ್ಟನ್, ಅವನೇ ಆಕ್ಚುಲಿ ಲೀಡ್ ಮಾಡ್ಬೇಕು. ಅವ್ನ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಅವನೇ ಕುಟ್ಕೊಂಡು ಆಡ್ತಾನೆ ಅಂತಂದ್ರೆ ಬೇರೆ ಬರೋರೆಲ್ಲ ನೆಕ್ಸ್ಟ್ ಪಿಚ್ ಸರಿಗಿಲ್ಲಪ್ಪ ಆಡ್ಬೇಕು ನೀಟಾಗಿ ಅಂತ ಆ ಮೈಂಡ್ ಸೆಟ್ ಹೋಗ್ತಾರೆ. ಸೊ ಅವ್ನ್ ಕ್ಲಿಯರ್ ಆಗಿ ಅವ್ನ್ ಗೊತ್ತಿತ್ತು, ಸುಮ್ನೆ ಹೋಗ್ಬಿಟ್ಟು ಹೊಡಿಯೋಣ, ಹೊಡೆದ್ರೆ ಹೋಗುತ್ತೆ, ಇಲ್ಲಾಂದ್ರೆ ಔಟ್ ಆಗ್ತೀನಿ, ಏನೂ ಮಾಡಕ್ ಆಗಲ್ಲ ಅಂತ. ಯಾಕಂದ್ರೆ ಇಟ್ ಇಸ್ ದ ಸೇಮ್ ಥಿಂಗ್. ಯಾಕೆಂತಂದ್ರೆ ನಮ್ಮ ಹತ್ರ ಇನ್ನೂ ಬ್ಯಾಟಿಂಗ್ ಇದೆ, ಇಲ್ಲ ಅಂತಲ್ಲ. ದೆನ್ ವಾಟ್ ವಿ ಕುಡ್ ಹ್ಯಾವ್ ಡನ್ ಇಫ್ ಪಟಿದಾರ್ had gotten out ಅಂದ್ರೆ ಅವಾಗ ಮೋಸ್ಟ್ ಲೈಕ್ಲಿ ಇವನ್ ಟಿಮ್ ಡೇವಿಡ್ ಬರೋ ಬದಲು ಜಿತೇಶ್ ಶರ್ಮಾ ಬರ್ತಿದ್ದ. ಆಮೇಲೆ ಬಂದ್ಬಿಟ್ಟು he could have played like 2 or 3 more overs and we could have consolidated that way. ಬಟ್ ಏನಿಲ್ಲ, ಸುಮ್ನೆ ಬಂದ್ಬಿಟ್ಟು ಹೊಡಿಬಹುದು, ಕನೆಕ್ಟ್ ಆದ್ರೆ ಹೋಗುತ್ತೆ ಅಂತ ಹೇಳ್ಕೊಟ್ಟಿದ್ದು ರಜತ್ ಕೊಟ್ಟಿದ್ದಾರೆ ನಿನ್ನೆ ಬೇರೆಯವ್ರಿಗಷ್ಟೇ. ಸೊ ಅವನ್ ಏನಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಸ್ಟಾಟ್ ಇಸ್ he took lesser balls per six than Tim David in across his assault. Granted, Tim David hit more sixes, but it shows the intent and clarity of approach which Patidar has shown this year. And it is Mechbeko actually on leading from the front as a captain in a situation where a lot of people would let the occasion, in brackets, Ruturaj Gaikwad, get to them, has been phenomenal from him. ನೋಡಕ್ಕಂತೂ ತುಂಬಾ ಖುಷಿ ಆಯ್ತು. ಅಂಡ್ the fact that he stayed till the end and did not, he obviously went after a few even during the last few overs, but our maturity ತೋರಿಸ್ಕೊತಿದೆ as a captain, as a middle order batsman who prizes his wicket. On last match out ಆದ್ಮೇಲೆ he was very angry at himself. So it was ಅವನ್ ಬಂದಾಗ್ಲೇನೆ ಒಂಥರ ಮೊಮೆಂಟಮ್ ಶಿಫ್ಟ್, ಒಂಥರ ಟ್ರಾನ್ಸ್ಫಾರ್ಮೇಶನ್ ಬಂದಿದ್ದು. And it was some of the best shots I've watched in the cricket stadium ಅಂತಾನೆ ಹೇಳ್ತೀನಿ. Brilliant. Even though I've seen quite a few land on. ನನ್ ಫೇವ್ರೆಟ್ ಶಾಟ್ ಅಂದ್ರೆ ಅವನ್ ಅದೇ ಈ ಶಿವಮ್ ದುಬೆ ಬೌನ್ಸರ್ಗೆ ಹೊಡೆದ್ನಲ್ಲ, ಅದೇ ಹುಕ್ ತರ ನೋ ಲುಕ್ ಹುಕ್. ಅದು ಟಿಪಿಕಲಿ ಹೆಂಗಿತ್ತು ಅಂತಂದ್ರೆ ಸೊಳ್ಳೆ ಬ್ಯಾಟಲ್ ಸೊಳ್ಳೆ ಹೊಡೆದಂಗಿತ್ತು ಹೆಂಗ್ ಎಲ್ಲಾರು ಟಾಪ್ ಎಡ್ಜ್ ಆಯ್ತು ಅಂತ ಅನ್ಕೊಂಡ್ರು. ಅದ್ ನೋಡ್ರೆ ಮಿಡ್ಲ್ ಇಂದ ಪಕ್ಕದ ಹೋಯ್ತು ಹಿಂದ್ಗಡೆ. So he's made it sort of his thing since the 2024 season. Our middle order phase, and now he's absolutely dominated all different kinds of bowling. ಈಗ ಸ್ಪಿನ್ ಹಿಟ್ಟರ್ ಅಂತ ಸುಮ್ನೆ ಅನ್ಕೊಳ್ಳೋದು is a wrong thing for him. ಒಂದು ಸ್ಟ್ರೈಕ್ ರೇಟ್ ಇಸ್ ಆಲ್ಮೋಸ್ಟ್ ಇವಾಗ ಪೇಸ್ಗೆ ಅರೌಂಡ್ 170 ಅಂದ್ರೆ ಸ್ಪಿನ್ ಅರೌಂಡ್ 180 ಇನ್ ದಿಸ್ ಫೇಸ್. ಸೊ ಮಿಡಲ್ ಓವರ್ಸ್ ಅಲ್ಲಿ ಇಷ್ಟು ಡಿಸ್ಟ್ರಕ್ಟಿವ್ ಪ್ಲೇಯರ್ ಇರೋದು is a huge quality, is a huge benefit for RCB. And the way that he's maturing up both as a captain and as this middle order sort of intent merchant is very good. ಆಮೇಲೆ ಬಾಲ್ ಬೈ ಬಾಲ್ ಈ ಸಿಕ್ಸ್ ಅಷ್ಟೇ. ಫಸ್ಟ್ ಅದೇ ಸ್ಟೆಪ್ ಔಟ್ ಆಗೋದ್ನಲ್ಲ 100 ಅಹಮದ್ಗೆ, ಅದು ನನ್ಗೆ ಏನ್ ಜ್ಞಾಪಕ ಬಂತು ಅಂದ್ರೆ ನಾವು 2013-14 ಅಲ್ಲೆಲ್ಲ ಈ ಸ್ಪಿನ್ನರ್ಸ್ ಒಂದು ಹೊಸ ಹುಚ್ಚಿಡ್ಕೊಂಡಿದ್ರಲ್ಲಪ್ಪ. ಅದೇ ಬಂದ್ ಕಾಲ್ ಗಂಟೆ ಬಾಲ್ ಬಂದ್ಬಿಟ್ಟು 4 ಗಂಟೆ ನಿಂತ್ಕೊಂಡು ಎಸೆಯೋರಲ್ಲ. ಅಶ್ವಿನ್ ಮಾಡ್ತಿದ್ದ, ಎಷ್ಟೊಂದ್ ಜನ ಮಾಡ್ತಿದ್ರು ಅದನ್ನ. ಅವಾಗ ಅವನ್ ಪಾಕಿಸ್ತಾನದ ಒಬ್ಬ ಇದ್ನಲ್ಲ, ಎಸೆಯವನ್ ಇಬ್ಬರಿದ್ರು ಎಸೆಯವರು, ಸೈದ್ ಅಜ್ಮಲ್ ಮತ್ತೆ ಹಫೀಜ್ ಸೈಯದ್ ಏನೋ ಅವನ ಹೆಸರು. ಇಲ್ಲ, ಹಫೀಜ್ ಸೈಯದ್ ಟೆರರಿಸ್ಟ್ ಅವನಲ್ಲ, ಮೊಹಮ್ಮದ್ ಹಫೀಜ್. ಅದೇನೆ ಅವಾಗ ನಾವೆಲ್ಲ ಹೇಳ್ತಿದ್ವಲ್ಲ, ಇವ್ಗೆ ಆಚೆ ಬಂದು ಮುಖಕ್ಕೆ ಹೊಡಿಬೇಕು ಅಂತ ನಾವೆಲ್ಲ ಕೋಪ ಮಾಡ್ಕೊತಿದ್ವಲ್ಲಪ್ಪ. ಆತರ ಕರೆಕ್ಟ್ ಆಗಿ ಹಂಗೆ ಹೊಡೆದ ಆ ಶಾಟ್ 100 ಅಹಮದ್ಗೆ. ಸೊ ನೀನ್ ಟೈಮ್ ಔಟ್ ಆದ್ಮೇಲಿಂದ ರನ್ಸ್ ಪರ್ ಓವರ್ ನೋಡ್ಕೊಂಬ.
12th over 16 runs, 13th over 23 runs, and this is around the time where Padikkal also showed that ಅವನಿಗೆ ರಿಲೀಸ್ ಶಾಟ್ ಒಂದ್ ಬಂದ್ರೆ ಅವನ್ ನೀರ್ ಕುಡ್ದಂಗ್ ಹೊಡಿತಾನೆ ಅಂತ. ಅವಂದು ಆ ಡೌನ್ ದ ಬಟ್ ಪಿಚ್ ಬಂದ್ ರಜತ್ ಹೊಡೆದಿರೋದು ಪಟ್ಟಿದಾರ್ ಮತ್ತೆ ಫಸ್ಟ್ ಬಾಲ್ ಹೊಡೆದಿರೋದ್ರಿಂದಾನೇ ದೇವದತ್ ಪಡಿಕ್ಕಲ್ ವಾಸ್ ಏಬಲ್ ಟು ಹಿಟ್ ದ ಶಾಟ್ಸ್ ನನ್ನ ಲೆಕ್ಕದಲ್ಲಿ. ಅಬ್ಸಲ್ಯೂಟ್ಲಿ ಅವನು ಅವನ್ಗೆ ಆತರ ಬೇರೆಯವ್ರು ನೋಡಿದ್ರೆ ನಾನು ಮಾಡ್ಬೋದಲ್ಲ ಅಂತ ತಲೆಗೆ ಬರ್ಬೇಕು. ಬಟ್ ಅವನ್ ಹಿಸ್ ಕ್ಲಾಸ್ ವಾಸ್ ಅಗೇನ್ ಆನ್ ಡಿಸ್ಪ್ಲೇ ವೇರ್ ಅವನ್ ಒಂದ್ 4 ಹೊಡೆದ ಲಾಸ್ಟ್ ಬಾಲ್ ಆಫ್ ಖಲೀಲ್ ಅಹ್ಮೆದ್ ಸಖತ್ತಾಗಿ ಹೊಡೆದ ಅವನು. ಡೌನ್ ದ ಗ್ರೌಂಡ್ 1 4 ಹೊಡೆದ. ಆಮೇಲೆ ಸುಮ್ನೆ ಬಿಹೈಂಡ್ ದ ಸ್ಕ್ವೇರ್ ಒಂದೆರಡು ಶಾಟ್ ಹೊಡೆದ ವಿಚ್ ಇಸ್ ಟಿಪಿಕಲಿ ಇಸ್ ರಿಲೀಸ್ ಶಾಟ್. ಬಟ್ ಅವನ್ ಇನ್ನೊಂದು ಎಕ್ಸ್ಟ್ರಾ ಕವರ್ ಮೇಲೆ ಇನ್ನೊಂದು 6 ಹೊಡೆದಿರೋದು, ಆಲ್ ವೆರಿ ಗುಡ್ ಶಾಟ್ಸ್. ಅಂಡ್ ದ ಪಿಕ್ಕಿಂಗ್ ದ ರೈಟ್ ಮೊಮೆಂಟ್ ಟು ಅಟ್ಯಾಕ್, ಪಿಕ್ಕಿಂಗ್ ದ ರೈಟ್ ಶಾಟ್ಸ್ ಫಾರ್ ದೀಸ್ ಕೈಂಡ್ ಆಫ್ ಸಿಚುವೇಶನ್ಸ್ ಆಲ್ಸೋ ಇಸ್ ವೆರಿ ಯುನೀಕ್ ಸ್ಕಿಲ್ ಟು ಪಡಿಕಲ್. ಅವನ್ಗೆ ಆ ರೀಚ್ ಇದೆ, ವಿಚ್ ಇಸ್ ವೈ ಬೌಲರ್ಸ್ ಡೋಂಟ್ ಟಿಪಿಕಲಿ ಟ್ರೈ ಟು ಸ್ಟ್ರೇ ಆನ್ ದಿಸ್. ಈಸ್ ವೆರಿ ಗುಡ್ ವಿತ್ ದ ಫ್ಲಿಕ್. ಅವ್ನ್ ಪ್ಯಾಡ್ಸ್ ಮೇಲಂತೂ ಹಾಕಕ್ಕೆ ಆಗಲ್ಲ. ಸೊ ಅವರು ಸ್ವಲ್ಪ ವೈಡ್ ಹಾಕಿದ್ರೆ ಅವ್ನು ಇವಾಗ ಬಿಹೈಂಡ್ ಸ್ಕ್ವೇರ್ ಹೊಡಿಯೋಕ್ ಶುರು ಮಾಡಿದಾನೆ, ಓವರ್ ಎಕ್ಸ್ಟ್ರಾ ಕವರ್ ಹೊಡಿಯೋಕ್ ಶುರು ಮಾಡಿದಾನೆ. ಸ್ವಲ್ಪ ಮೂವ್ ಮಾಡಿ ಡೌನ್ ದ ಗ್ರೌಂಡ್ ಅದೇ ತರ he developed a wide repertoire of shots for basically the same kind of ball. So he's in that zone a lot of the time, and he more than made up for his sort of sluggish start. ಬ್ಯಾಕ್ ಟು ಬ್ಯಾಕ್ And up 50s. ಸೊ ಇದನ್ನ ನಾವು ಏನು ಕ್ವಶನ್ ಮಾಡಕ್ ಆಗಲ್ಲ. ಒಂದು ರೋಲ್ ಇದ್ದಿದ್ದೆ ಅದು. ಈ ಪ್ಲೇ ಫ್ರಮ್ ಓವರ್ 6 to ಓವರ್ 15 ಎಷ್ಟಾಗುತ್ತೋ ಸ್ಕೋರ್ ಮಾಡು, ಆಪರ್ಚುನಿಟೀಸ್ ಎಲ್ಲ ತಗೋ, ಅನ್ನೆಸೆಸರಿ ರಿಸ್ಕ್ ತಗೋಬೇಡ, ಅಷ್ಟೇ ಅವ್ನು ಮಾಡ್ಬೇಕಾಗಿರೋದು. ಅಂಡ್ ಆನ್ ಟಾಪ್ ಆಫ್ ದಟ್ ಹಿ ನೋಸ್ ಚಿನ್ನಸ್ವಾಮಿ. ಸೊ ಅದಕ್ಕೆ ಅವ್ನಿಗೆ ಇಲ್ಲಿ ಹೆಂಗ್ ಆಡ್ಬೇಕು ಅಂತ ಗೊತ್ತು. ಅವ್ನ್ ನಾರ್ಮಲಿ ಬೇರೆ ಗ್ರೌಂಡ್ ಅಲ್ಲಿ ಹೆಂಗ್ ಆಡ್ತಾನ ಅಲ್ಲಿಗಿಂತ 2 ಚೆನ್ನಾಗಿ ಇಲ್ಲ ಆಡ್ತಾನೆ. ಆಮೇಲೆ ಇನ್ನೊಂದೇನಂದ್ರೆ 15th ಓವರ್ ಇವಾಗ ಡಿಸ್ಕಷನ್ ಬಂತು ಅಂತಂದ್ರೆ ಅವಾಗ ಗ್ಯಾರಂಟಿ ಡಿಸ್ಕಷನ್ ಈ ಮೆಸೇಜ್ ಅಂತೂ ಹೋಗಿರುತ್ತೆ. ಬೀಸಪ್ಪ ಸುಮ್ನೆ ಸಾಕಾಯ್ತು, ಇನ್ ಬಂದ್ ಹೊಡಿಲಿ ನಮ್ಮ ಬೇರೆ ಶೆಫರ್ಡ್ ಮತ್ತೆ ಡೇವಿಡ್, ಜಿತೇಶ್ ಶರ್ಮಾ, ಆಮೇಲೆ ಕೃಣಾಲ್ ಪಾಂಡ್ಯ ಎಲ್ಲ ಬ್ಯಾಟಿಂಗ್ ಆಡಿಲ್ಲ ಹೋದ್ ಮ್ಯಾಚ್ ಅಲ್ವೇ, ಬಂದ ಹೊಡಿಲಿ ಇವರು ಅಂತ. ಅದಕ್ಕೆ ಹೊಡೆಯಕ್ ಹೋಗಿ ಔಟ್ ಆದ. ಅದು ಅನ್ನೆಸೆಸರಿ ಶಾಟ್ ನನ್ ಲೆಕ್ಕದಲ್ಲಿ. ಸುಮ್ನೆ ವಿಕೆಟ್ ಬಿಟ್ಕೊಂಡು ಏನೋ ಸ್ಕೂಪ್ ಮಾಡ್ತೀನಿ ಅಂತೆಲ್ಲ ಮಾಡಕ್ ಹೋಗಿ, ಬಟ್ ಏನೋ ಮಾಡಕ್ ಆಗಲ್ಲ, ಅದನ್ನ ಟ್ರೈ ಮಾಡ್ಲೇಬೇಕಾಗುತ್ತೆ ಅವನೊಂದ್ಸತಿ. ನಾನು ಅವನನ್ನ ಬ್ಲೇಮ್ ಮಾಡಲ್ಲ, ಬಟ್ ಪುವರ್ ಚಾಯ್ಸ್ ಶಾರ್ಟ್ ಸೆಲೆಕ್ಷನ್ ಅಷ್ಟೇ. ಬಟ್ ಇಟ್ ಇಸ್ ಗುಡ್ ದಟ್ ಈ ಗಾಟ್ ಔಟ್ ಎಟ್ ದಟ್ ಟೈಮ್. ಅವನೇ ಹೇಳ್ದ ಅದನ್ನ ಇಂಟರ್ವ್ಯೂ ನಲ್ಲಿ. ಅಪ್ ಟಿಲ್ ದಟ್ 15th over, ನಮ್ ರನ್ ರೇಟ್ which was around 8.5 9 suddenly climbed up to around 11. 15th over ಬಂದಾಗ when Overton dismissed Padikkal, ಬರೀ 2 ರನ್ ಕೊಟ್ಟ. ಅವಾಗ್ಲೂ ಮತ್ತೆ ಅನಿಸ್ತಿತ್ತು, ಇವಾಗ ಏನ್ ಕಮ್ ಬ್ಯಾಕ್ ಮಾಡ್ತಾರಾ, ಇನ್ಯಾರಿಗ್ ಬೌಲಿಂಗ್ ಇದೆ, ನೂರ್ ಅಹಮದ್ 1 ಓವರ್ ಇದೆ, ಆಮೇಲೆ ಖಲೀಲ್ ಅಹಮದ್ ಅಹಮದ್ 1 ಓವರ್ ಇದೆ, ಈ ಅಹಮದ್ 1 ಓವರ್ ಇದೆ ಅನ್ಕೊಂಡ್ ಕ್ಯಾಲ್ಕುಲೇಟ್ ಶುರು ಮಾಡ್ತಾ ಇದ್ವಿ. ಏನ್ we were only about to start to worry again, then again Tim David and Patidar showed us a takedown for the ages. I think 44 balls they have hit 14 sixes, which is a record for that window of balls. But it is second to the amount of to basically the highest number of runs scored in the last 10 overs. Highest obviously being RCB versus Gujarat Lions, in which Kohli and ABD went absolutely berserk. ಅದನ್ನ ಏನ್ ಮಾಡಿದ್ರು ಇಲ್ಲ. ಇವತ್ಗೆ 250 ನಾರ್ಮಲ್ ಸ್ಕೋರ್. ಇವ ಏನ 250 ಬಿಡು, ಕಷ್ಟ 250 ಹೊಡಿಬಹುದು ಅಂತ ಇವತ್ತು ಅನ್ಕೋತೀವಿ. ಅವಾಗೆಲ್ಲ 200 ಹೊಡೆದ್ರೆ 200 ಅಂತಿದ್ರು. ಬಟ್ ಡೇವಿಡ್ ಏನಂದ್ರೆ ಅವ್ನ್ ಸ್ವಲ್ಪ ವೀಕ್ನೆಸ್ ಇತ್ತು ಅಗೇನ್ಸ್ಟ್ ಸ್ಪಿನ್. ಬಟ್ ಇವಾಗ ಅವನು he just stays still, he is calm. ಬಾಲ್ ಅವನ್ ಆರ್ಕ್, ಅವನ್ ವಿಸಿನಿಟಿ ಹತ್ರ ಎಲ್ಲಿ ಬಂದ್ರು ಜೋರಾಗಿ ಬೀಸ್ಬಿಡ್ತಾನೆ. ಸೊ he put all of his massive strength and his skills to great use. ನೂರ್ ಅಹಮದ್ಗೆ 3 6 ಬ್ಯಾಕ್ ಟು ಬ್ಯಾಕ್ ಹೊಡೆದಿದ್ದು ಸಾರ್ಟ್ ಆಫ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿಸ್ ಕಾರ್ನೇಜ್. ಪಟಿದಾರ್ ಆಲ್ಸೋ ಅವನಿಗೆ ಸ್ಟ್ರೈಕ್ ಬಂದಾಗೆಲ್ಲ ಅವ್ನ್ ಬೌಂಡ್ರಿ ಇಲ್ಲ 6 ಹೊಡಿತಿದ್ದ. ಪೀಕ್ ಆಫ್ ದಿಸ್ ಆನ್ಸ್ಲಾಟ್ ವಾಸ್ 19th over, which I think 30 ರನ್ ಹೋಯ್ತು, ಇನ್ಕ್ಲೂಡಿಂಗ್ ದ 6 which landed on the roof. ಅದು ಯಾವ ಲೆವೆಲ್ ಅಲ್ಲಿ JB ಓವರ್ಟನ್ ಹೊಡೆದ ಅಂದ್ರೆ ಅಪ್ಪ, DJ ಬೇರೆ ಹೊಡಿವಾಗ ಆಗ್ತವ್ರೆ ಬಾಲ್.
ಬಾಲ್ ಮೇಲೆ ಬಾಲ್ ಹಾಕ್ತವ್ರೆ, ಬಾಲ್ ಮೇಲೆ ಬಾಲ್ ಸಿಕ್ಸ್ ಹೋಗ್ತಿದೆ. ಸಕ್ಕತ್ತಾಗಿತ್ತು ಆ ಫೇಸ್. ಇಟ್ ವಾಸ್ ಪ್ರಾಬಬ್ಲಿ ನನ್ ಐಲ್ ಆಲ್ಸೋ ಕೀಪ್ ಕಮಿಂಗ್ ಬ್ಯಾಕ್ ಟು ದ್ಯಾಟ್ ಅ ಲಾಟ್ ಆಫ್ ಟೈಮ್ಸ್. ಸೊ ಸಕ್ಕತ್ತಾಗಿತ್ತು. ಇಟ್ ವಾಸ್ a testament to Tim David's consistency as a six hitter. And especially against CSK, ಈ ತರ ಕಾಣ್ಸೆ last 2 years Shepard against CSK, and this year Tim David against CSK. Absolutely beastful performances by two guys against a franchise which we sort of hate ಅಂತಾನೆ ಹೇಳ್ಬೋದು. ಸೊ ಏನಂದ್ರೆ ಅವನು 17 balls ಅಲ್ಲಿ 8 sixes and 2 fours ಹೊಡೆದಿದ್ದಾನೆ, which only has to which I genuinely don't have any words to describe how the feeling was to be there. But even after sitting back and analyzing and taking stock of what I've just witnessed, it still feels surreal ಅಂತ ಅನ್ಸುತ್ತೆ. ಅವನು ಅವನು ಆಮೇಲೆ ಸಿಕ್ಸ್ ಹೊಡೆದ ಆದ್ಮೇಲೆ ಹಿಸ್ ಆಂಟಿಕ್ಸ್, ಸಿಕ್ಸ್ ಹೊಡೆದಾದ್ಮೇಲೆ ಒಂಥರ ಹೋಗು ಅಂತ ಬಾಲ್ ಗುಡ್ ಬೈ ಹೇಳುದು, ಸುಮ್ನೆ ಹೆಲ್ಮೆಟ್ ತೆಗೆದ್ಬಿಟ್ಟು ಅಲ್ಲಿ ಸುಮ್ನೆ ಆರ ಪೋಸ್ ಮಾಡುದು. ಇಟ್ ವಾಸ್ ಗ್ರೇಟ್ ಮ್ಯಾನ್. ಅಂಡ್ ಆ ನೋ ಬಾಲ್ ವಿಕೆಟ್, ಐ ಥಿಂಕ್ ಕಂಬೋಜ್ ಓವರ್ ಅಲ್ಲಿ ಬಂದಿದ್ದು ನೋ ಬಾಲ್ +1, ಒಳ್ಳೆ ಯಾರ್ಕರ್ ಅದು, ಏನು ಆಗಲ್ಲ. ಒಂದ್ 5 seconds ಕಂಪ್ಲೀಟ್ ಸೈಲೆನ್ಸ್ ಇತ್ತು. ಬಟ್ ಆದ್ಮೇಲೆ ಆ ನೋ ಬಾಲ್ ಸೈರನ್ ಬಂದಾಗ ಎರಪ್ಟ್ ಆಗಿದ್ದು, ಆಮೇಲೆ ಆ ಸಿಕ್ಸ್ ಹೊಡೆದ್ಮೇಲೆ ಇಟ್ ವಾಸ್ ಪೀಕ್. ನಂಗೆ ಇನ್ನೊಂದು ಅನ್ಪಾಪ್ಯುಲರ್ ಒಪಿನಿಯನ್ ಏನು ಅಂತಂದ್ರೆ, ಏನಾರ ಬೈ ಚಾನ್ಸ್ ಅದ್ ನೋ ಬಾಲ್ ಆಗಿರ್ಲಿಲ್ಲ, ಅನಿಲ್ ಕಂಬೋಜ್ ವಿಕೆಟ್ ಸಿಕ್ಕಿತ್ತು ಅಂತಂದ್ರೆ ನನ್ ಲೆಕ್ಕದಲ್ಲಿ ಸ್ಕೋರ್ ಸೇಮೇ ಆಗ್ತಿತ್ತು. ಯಾಕೆಂತಂದ್ರೆ ಹೊಡಿತಿದ್ದ. ಇಫ್ ಹಿ ಡೋಂಟ್ ಗೆಟ್ ಶ್ಯೂರ್ ದಿ ಅದರ್ ಒನ್ ವಿಲ್ ಅಂತ ಇದೆಯಲ್ಲ, ಅದೇ ತರ ಬ್ಯಾಟಿಂಗ್ ಲೈನ್ ಅಪ್ ಕನ್ಸ್ಟ್ರಕ್ಟ್ ಮಾಡೋರೆ. ಹೆಂಗೆ ಅಂತಂದ್ರೆ ಇದು ಹೆಂಗಂದ್ರೆ ಎಲ್ಲಾ ತಗೊಂಡ್ಬಿಟ್ಟು ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸರ್ ಇದ್ ಯಾಕೆ ಅಂತಂದ್ರೆ ಇನ್ನೊಂದ್ ಇರ್ಲಿ ಅಂತ ಇಟ್ಕೊಂಡ್ರಣ ಸುಮ್ನೆ ಹಾಗೆ ಇನ್ಶೂರೆನ್ಸ್ ಫ್ಯೂ ಮೋರ್ ಥಿಂಗ್ಸ್ ರಿಗಾರ್ಡಿಂಗ್ ಡೇವಿಡ್. ಅವನು ಬಿಗ್ ಬ್ಯಾಶ್ ಟೈಮ್ ಅಲ್ಲಿ ಇಂಜುರಿ ಆದ, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಯ್ತು. ಆದ್ಮೇಲೆ T20 ವರ್ಲ್ಡ್ ಕಪ್ ಕೆಟ್ಟದಾಗ ಆಡ್ದ. So I am not ashamed to admit that I was a bit skeptical about his form or his ಅವನ್ ಯಾವ ತರ ಮೈಂಡ್ ಸೆಟ್ ಅಲ್ಲಿ ಇದಾನೆ ಅಂತ. ಬಟ್ credit has to go to Dinesh Karthik also, who has apparently worked a lot with Tim David to get him back into the group. ಒಂದು ಪೋಸ್ಟ್ ಮಾಡಿದ್ರು RCB ಪ್ರಾಕ್ಟಿಸ್ ಮೇಕ್ಸ್ ಪರ್ಫೆಕ್ಟ್ ಆತರ ಏನೋ ಒಂದು. ನೆಟ್ಸ್ ಅಲ್ಲಿ ಅದೇ ತರ ಸಿಕ್ಸ್ ಹೊಡೆದಿದ್ದಾನೆ, ಮ್ಯಾಚ್ ಅಲ್ಲೂ ಅದೇ ತರ ಸಿಕ್ಸ್ ಹೊಡೆದಿದ್ದಾನೆ ಅಂದ್ರೆ ಇಟ್ just shows how eager he is to get back and work on his strengths in his game. ಇನ್ನೊಂದು ದಿನೇಶ್ ಕಾರ್ತಿಕ್ ವಿಷಯದಲ್ಲೇ ಬಂತು ಅಂತಂದ್ರೆ, ಇನ್ನೊಂದು ಅಬ್ಸರ್ವ್ ಮಾಡಿರೋದು, ನಮ್ ಅಷ್ಟು ಜನ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಅಲ್ಲೂ ಯು ಸಿ ಎಲಿಮೆಂಟ್ಸ್ ಆಫ್ ದಿನೇಶ್ ಕಾರ್ತಿಕ್. ನೆನ್ನೆ ಇವನ್ ರಜತ್ ಕೊಟ್ಟಿದಾರ ಅವ್ನು ಎಕ್ಸ್ಟ್ರಾ ಕವರ್ ಮೇಲೆ ಹೊಡೆದ್ಮೇಲೆ ಒಂದ್ ಶಾಟ್, ಅದು ಎಕ್ಸಾಕ್ಟ್ಲಿ ಕಾರ್ಬನ್ ಕಾಪಿ ಆಫ್ ಅದೇ ದಿನೇಶ್ ಕಾರ್ತಿಕ್. ಇದಾದ ಟ್ರೋಫಿ ಸಿಕ್ಸ್ ಹೊಡೆದು ಗೆಲ್ತಿದೆ ನೋಡಪ್ಪ ಲಾಸ್ಟ್ ಬಾಲ್ ಅಲ್ಲಿ, ಎಕ್ಸಾಕ್ಟ್ ಶಾಟ್ ಅದೇನೆ ಅದು. ಆಮೇಲೆ ಟೀಮ್ ಅಷ್ಟೇನೆ, ಅವ್ನ್ ಟೆಂಪ್ಲೇಟ್ ನೋಡ್ತು ಅಂತಂದ್ರೆ ದಿನೇಶ್ ಕಾರ್ತಿಕ್ ಸೇಮ್ ಟೆಂಪ್ಲೇಟ್ ಅನ್ನ ಫಾಲೋ ಮಾಡ್ತಿದ್ದೆ ನಂಗೆ ನೋಡ್ತಂತಾರೆ. ಫಸ್ಟ್ 5 balls ನಿಧಾನಕ್ಕೆ ಆಡ್ತಾನೆ, ಏನಾರ ಆಗ್ಲಿ ಜಸ್ಟ್ ಬಾಲ್ ಹೆಂಗ್ ಬರ್ತಿದೆ, ಯಾವ್ದನ್ನ ಎಲ್ಲಿ ಹೊಡಿಬಹುದು, ಇವನ್ಗೆ ಎಷ್ಟು ಹೊಡಿಬಹುದು, ಎಲ್ಲಿ ಹೊಡಿಲಿ, ಹೆಂಗ್ ಹೊಡಿಲಿ ಎಲ್ಲ ನೋಡ್ಕೋತಾನೆ. ಆಮೇಲಿಂದ ಸುಮ್ನೆ ಬೀಸ್ತಾನೆ ಅವನಿಗೆ ಬೆಸ್ಟ್ ಹೆಂಗ್ ಆಗುತ್ತೋ ಹಂಗೆ. ಆಮೇಲೆ ಇನ್ನೂ ಒಂದ್ ನಾನ್ ಅಬ್ಸರ್ವ್ ಮಾಡಿದ್ದೆ ಏನು ಅಂತಂದ್ರೆ, ನಾನ್ ಇದನ್ ಮುಂಚೆನೆ ಹೇಳ್ದೆ, ಈ ಮ್ಯಾಚ್ ಸ್ಟಾರ್ಟ್ ಆಗಿ ಮುಂಚೆನೆ, ಈ ಪಿಚ್ ಗ್ಯಾರಂಟಿ ಅಂದ್ರೆ ಫಸ್ಟ್ ಔಟ್ಫೀಲ್ಡ್ ಕಚ್ಕೋತಿತ್ತಲ್ಲ, ಅವಾಗ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ದೆ ನಿಮ್ಗಳು ಎಲ್ಲಾರ್ಗು, ಈ ಪಿಚ್ ಇಸ್ ಮೇಡ್ ಫಾರ್ ಟಿಮ್ ಡೇವಿಡ್ ಅಂಡ್ ರೊಮಾರಿಯೋ ಶೆಪರ್ಡ್ ಅಂತ. ಯಾಕಂದ್ರೆ ಕನೆಕ್ಟ್ ಆದ್ರೆ ಹೋಗ್ತಿದೆ, ಅಲ್ಲಿ ಬ್ಯಾಟ್ಗೆ ಏನ್ ಬರ್ತಿಲ್ಲ ಬಾಲ್ ಅಂತ ಏನಿಲ್ಲ, ಬಟ್ ಏನಂದ್ರೆ ಸ್ವಲ್ಪ ಬಲ ಇಟ್ಬಿಟ್ಟು ಹೊಡಿಬೇಕಷ್ಟೇ. ಅದ ಗೊತ್ತು ನಮ್ಗೆ, ಟಿಮ್ ಡೇವಿಡ್ ನಾಯಿ ಹೊಡ್ದಾಗ ಹೊಡಿತಾನೆ ಅಂತ. ಅವ್ರ ನಾಯಿಗಳ ತರ ಹೊಡ್ಸ್ಕೊಂಡ್ರು ಅಷ್ಟೇ, ಏನ್ ಮಾಡಕ್ಕಾಗುತ್ತೆ. ಆಮೇಲೆ ಇನ್ನೂ ಒಂದು CSK ವಿಷಯಕ್ಕೆ ಬಂತು ಅಂತಂದ್ರೆ, ಡೆತ್ ಬೌಲಿಂಗ್ ಅಲ್ಲಿ ಅವ್ರು ಲಿಟ್ರಲಿ ಡೆತ್ ಬೌಲರ್ಸ್ ಅನ್ನೋದೇ ಇಲ್ಲ ಯಾರುನು. ನನ್ ಲೆಕ್ಕದಲ್ಲಿ ಇವನ್ ಖಲೀಲ್ ಅಹ್ಮದ್ ಶುಡ್ ಬಿ ಬೌಲಿಂಗ್ ಅಟ್ ಲೀಸ್ಟ್ 2 hours ಇನ್ ದ ಡೆತ್. ಯಾಕೆಂತಂದ್ರೆ ಅವ್ನ ಅಪ್ ಫ್ರಂಟ್ ಅಷ್ಟು ಚೆನ್ನಾಗಿ ಮಾಡಿದಾನೆ. ಹಿ ಶುಡ್ ಬಿ ಯುವರ್ ಮೇನ್ ಮ್ಯಾನ್ ಟು ಗೋ ಟುವರ್ಡ್ಸ್ ದಿ ಎಂಡ್ ಆಫ್ ದಿ ಇನ್ನಿಂಗ್ಸ್. ಅವ್ನು ನೋಡಿದ್ರೆ 1 over ಆಗ್ತಿಲ್ಲ ಡೆತ್ ಅಲ್ಲಿ. Anshul Kamboj, if you don't trust him with the new ball, what do you expect him? Like ಏನು ಅಂತಂದ್ರೆ ಬೇಸಿಕಲಿ ಹೇಸಲ್ವುಡ್ ಟೆಂಪ್ಲೇಟ್ ಫಾಲೋ ಮಾಡ್ಬೇಕು ಅವ್ರು. ನಾವು ಹೇಸಲ್ವುಡ್ ಆಡ್ಬೇಕಾದ್ರೆ ಏನ್ ಮಾಡ್ತೀವಿ, ನಾರ್ಮಲಿ
make him bowl 2 overs in the power play and we keep 2 overs for the death because he's one of our best bowlers and we need him to bowl 4 of our best overs. Same with Bhuvneshwar Kumar. 2 overs up front, 2 overs in the death. Or 4 most important overs ಅವ್ನು ಮಾಡ್ತಾನೆ. It's On a top of that, no-brainer. I don't know CSK why. ನವರು 17th over Huh. when there is a huge big hitter like Tim David and gun player of spin like Rajat Patidar who you know is going to hit every ball of any spinner. ಅವನನ್ನ 17th over ಮಾಡ್ಸೋದು ಏನಾಗಿತ್ತು ಇವ್ರಿಗೆ. ಆನ್ ಟಾಪ್ ಆಫ್ ದಟ್ ಇಲ್ಲ ಗುರು, ಜೇಮಿ ಓವರ್ಟನ್ ಅವನು ಆಲ್ಮೋಸ್ಟ್ 6'4", 6'5" ಇದ್ದಾನೆ. ಇನ್ಫ್ಯಾಕ್ಟ್ ಈ ಮೈಟ್ ಬಿ ಬಿಗರ್ ದನ್ ಟಿಮ್ ಡೇವಿಡ್ ಅಂದ್ರೆ ಫಿಸಿಕಲ್ ಸೈಜ್ ನೋಡ್ತಂತಂದ್ರೆ. ಆತರ ಬೌಲರ್ಸ್ ಎಲ್ಲ ನಮಗ್ ಗೊತ್ತು ಅವ್ರು ಹಿಟ್ ದ ಟೆಕ್ ಬೌಲರ್ಸ್ ಏನೇ ಅಂತ. ಇನ್ನೂ ಒಂದೇನ್ ಗೊತ್ತು ನಮ್ಗೆ ಅಂದ್ರೆ ಟಿಮ್ ಡೇವಿಡ್ ಅವ್ನ್ ಪಿಚ್ಗೆ ಹಾಕೊಟ್ರೆ ಒಂದ್ ನಾಯಿ ಹೊಡ್ದಂಗ್ ಹೊಡಿತಾನೆ ಅಂತ ಗೊತ್ತು. ಅಂತವ್ರನ್ನ ಯಾಕೆ ಹಾಕ್ಸ್ಬೇಕಂತೆ ಡೆತ್ ಅಲ್ಲಿ. ಆಮೇಲೆ ಅವ್ನ್ ಪಾಪ ನೂರ್ ಅಹಮದ್ಗೆ ಲಾಸ್ಟ್ ಟೈಮ್ ಒಂದು ಬಡೆ ಸಾಬ್ ಬದ್ದು ನೋಡಪ್ಪ ಇಲ್ಲಾಕು ಅಂತ ಪ್ರತಿ ಬಾಲು ಅವ್ನ್ ಹೇಳ್ಕೊಡ್ತಿದ್ದ. ಇವಾಗ ಸಂಜು ಸ್ಯಾಮ್ಸನ್ ಏನ್ ಮಾಡ್ತಿದ್ದಾನೆ ಇದು ವಿಕೆಟ್ ಹಿಂದ್ಗಡೆ ನಿಂತ್ಕೊಂಡು? ಅವ್ನ್ ಏನು ಮಾಡ್ತಿಲ್ಲ, ಸುಮ್ನೆ ಒಂಚೂರು ಅಡ್ವೈಸ್ ಇಲ್ಲ, ಫೀಲ್ಡ್ ಸೆಟ್ ಇಲ್ಲ. ಅವ್ನ್ ಲಿಟ್ರಲಿ ಏನೂ ಮಾಡ್ತಿಲ್ಲ. ಕೀಪರ್ ಏನ್ ಮಾಡ್ಬೇಕೋ ಕೀಪಿಂಗ್ ಒಂದ್ ಮಾಡೋದ್ ಬಿಟ್ಟು ಬೇರೆ ಏನ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೋ ಅವ್ನ್ ಲಿಟ್ರಲಿ ಏನೂ ಮಾಡ್ತಿಲ್ಲ ಸಂಜು ಸ್ಯಾಮ್ಸನ್. ನಾನು ಅಬ್ಸರ್ವ್ ಮಾಡ್ತಲೇ ಇದ್ದೆ ಅದನ್ನ ಫೀಲ್ಡ್ ಅಲ್ಲಿ. ಆನ್ ಟಾಪ್ ಆಫ್ ದಟ್ ಅವ್ರ ಫೀಲ್ಡಿಂಗ್ ತುಂಬಾನೇ ಕೆಟ್ಟದಾಗಿತ್ತು ಅವ್ನ್ ನೋಡ್ತು ಅಂತಂದ್ರೆ. ಬೇಜಾನ್ ಮಿಸ್ ಫೀಲ್ಡ್ ಮಾಡೋದು ಫಸ್ಟ್ ಓವರ್ ಅಲ್ಲೇ. ಇಲ್ಲ, ಫಸ್ಟ್ 2 ಓವರ್ ಅಲ್ಲೇ ನಮ್ ಪವರ್ ಪ್ಲೇ ಇನ್ನೂ 5 ರನ್ ಕಡಿಮೆ ಬರ್ತಿತ್ತು. ಅವ್ರ 5 ರನ್ ಮಿಸ್ ಫೀಲ್ಡ್ ಮಾಡ್ಕೊಟ್ರು ನಮ್ಗೆ. ಅದ್ರಲ್ಲಿ 3 ರನ್ ಖಲೀಲ್ ಅಹ್ಮದೇ ಬಿಟ್ಕೊಟ್ರು. ಅದೇ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಓವರ್ ಕಾನ್ಫಿಡೆನ್ಸ್ ಅಂಡ್ ಅಂಡರ್ ಪ್ಲಾನಿಂಗ್. ಅವ್ರಿಗೆ ಗೊತ್ತು ಈ ತರ ಸಿಚುವೇಶನ್ ಆಗುತ್ತೆ. ಚಿನ್ನಸ್ವಾಮಿಯ ಲಾಸ್ಟ್ 5 overs ಪೀಪಲ್ ಬ್ಯಾಟ್ಸ್ಮನ್ ವಿಲ್ ಗೋ ಹೆಲ್ ಫಾರ್ ಲೆದರ್. ಆದ್ರೂ ಆ ಸಿಚುವೇಶನ್ ಬಂದಾಗ ಯಾರ್ ಡೆತ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಟೈಮ್ ಔಟ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಇವನು ಫ್ಲೆಮಿಂಗ್ ಬಂದು ಇವನು ಕೇಳ್ತಿದ್ದ ಗಾಯಕ್ವಾಡ್ಗೆ ಹೂ ಇಸ್ ಗೋಯಿಂಗ್ ಟು ಬೋಲ್ ಅಟ್ ದ ಡೆತ್ ಅಂತ. ಸೊ ಇವನು ಹೇಳ್ತಾ ಇದ್ದಾನೆ, ನೂರು ಖಲೀಲ್ ಇಲ್ಲ ಅಂದ್ರೆ ಅವನ್ ಒಂಥರ ಅನ್ಸರ್ಟನಿಟಿ ಕಾಣಿಸ್ತು ಅವನ್ ಮಕ್ಕದಲ್ಲಿ. ಸೊ ಆ ಡರ್ಕಾ ಮಾಹೌಲ್ ಬಂದ್ಬಿಟ್ಟಿದೆ ಇವಾಗ CSK ಗೆ RCB ಮೇಲೆ. ಇಟ್ ಈಸ್ ಟೇಬಲ್ಸ್ ಹ್ಯಾವ್ ಟರ್ನ್ ಅಂತಾನು ಹೇಳಕ್ ಆಗಲ್ಲ. ಇಟ್ ಈಸ್ ಬೇಸಿಕ್ಲಿ ವಿ ಲಿವ್ ಫಾರ್ ದಿಸ್ ಮೂಮೆಂಟ್ಸ್ ಇಯರ್ ಆಫ್ಟರ್ ಇಯರ್ when we see the guys on the other side scared shitless and our boys are having a very time. So we have waited a lot to get to this situation, and when it all happens in this scale, best kind of joy. ಸೊ But ನಾವು next 250 conversation. ಹೊಡೆದ್ವಿ. ಆಕ್ಚುಲಿ 230 ಹೊಡಿಬೇಕಿತ್ತು, 250 ಹೊಡೆದ್ವಿ ಥ್ಯಾಂಕ್ಸ್ ಟು CSK bowling and also Tim David's outstanding innings. ನಮ್ಮ ಬೌಲಿಂಗ್ ಲೆಕ್ಕ ಬಂತು ಅಂತಂದ್ರೆ ಲೈಕ್ ನಾವ್ ಆಕ್ಚುಲಿ ವಿ ಬೋಲ್ಡ್ ಬ್ಯಾಡ್ಲಿ ನನ್ನ ಲೆಕ್ಕದಲ್ಲಿ. ನಾವು ಪ್ಲಾನ್ಸ್ ಏನು ಅಂತ ಗೊತ್ತಿತ್ತು, ಬಟ್ ಎಕ್ಸಿಕ್ಯೂಷನ್ ಅಲ್ಲಿ ತುಂಬಾನೇ ನಾವು ಎಡದ್ವಿ ನೋಡ್ತು ಅಂತಂದ್ರೆ. Yeah, the wickets which Duffy and Bhuvi got in the power play were very crucial. Otherwise, if CSK managed to, even if they ಅಂದ್ರೆ ಒಂದ್ 2-3 ವಿಕೆಟ್ ಸ್ವಲ್ಪ ಆಡ್ಕೊಂಡು, if they had taken it late and still managed to keep the required run rate at around 13 or 12, 1.11 ಗೆಲ್ಲ ಬಂದು 12, I think low 12s ಅಲ್ಲಿತ್ತು required run rates, which was actually very gettable if you have a batting lineup which bats up until 7 or 8. But ಕೃಣಾಲ್ ಪಾಂಡ್ಯ ಬಂದು ಆ ವಿಕೆಟ್ ಹಂಗ್ ನೋಡ್ತು ಅಂತಂದ್ರೆ ಜೇಕಬ್ ಡಫಿ ಅಂಡ್ ಭುವನೇಶ್ವರ್ ಕುಮಾರ್ ಅವ್ರು ಲಿಟ್ರಲಿ ಅವ್ರಿಗೆ ಹೇಳಿದ್ದೇನಂದ್ರೆ, ನೋಡಪ್ಪ ಈ ಪಿಚ್ ಒಂದ್ ಸ್ವಲ್ಪ ಕಚ್ಕೋತಿದೆ, ನೀವ್ ಹೆಂಗ್ ಆಗ್ತೀರಾ ಒಂದ್ ಸ್ವಲ್ಪ ಹಾರ್ಡ್ ಆಗಿ ಹೊಡಿರಿ ಪಿಚ್ಗೆ, ಸೊ ಕಚ್ಕೊಳ್ತಾರೆ ಸುಮ್ನೆ ಬೇಗ ಹೋಗ್ಲಿ, ಸ್ವಲ್ಪ ಅವ್ರಿಗೆ ಎಡ್ಜ್ ಆಗುತ್ತೆ ಅಂತ ಅಂದಿದ್ರು. ನೀಟಾಗಿ ಅದನ್ನೇ ಮಾಡಿದ್ರು. ಇಬ್ಬಿಬ್ರು ಹಂಗೆ ಕೈ ಕೊಟ್ಟೋದ್ರು ಸ್ಲಿಪ್ ಅಲ್ಲಿ. ಆಮೇಲೆ ಇನ್ನೊಂದ್ ಹೇಳ್ಬೇಕದೆ ನಮ್ಮ ಅಂದ್ರೆ ವಿ ಹ್ಯಾಡ್ ಅ ಸ್ಲಿಪ್ ಫಾರ್ ಅಟ್ ಲೀಸ್ಟ್ ದ ಫಸ್ಟ್ 4 overs. ಅವ್ರಿಗೆ ಸ್ಲಿಪ್ ಅಂತ ಕಾನ್ಸೆಪ್ಟೇ ಇತ್ತಿಲ್ಲ. ಫಸ್ಟ್ ಓವರ್ ಇಂದನೂ ಸ್ಲಿಪ್ ಇಲ್ಲ ಅಂತ ಅನ್ಸುತ್ತೆ. ಮೇ ಬಿ ಫಸ್ಟ್ ಓವರ್ ಇಟ್ಕೊಂಡಿದ್ರು, ಅದಾದ್ಮೇಲೆ ಸ್ಲಿಪ್ಪೇ ಇಲ್ಲ. ಅವ್ರ ಬೌಲಿಂಗ್ ಲೈನ್ ಅಪ್ ಅಲ್ಲಿ ದೇರ್ ಇಸ್ ನೋ ಬಡಿ ಹೂ ಕ್ಯಾನ್ ಮೂವ್ ದ ಬಾಲ್. ನಮ್ದ್ರಲ್ಲಿ ಡಫಿ ಸ್ವಿಂಗ್ ಮಾಡ್ತಾನೆ, ಭುವನೇಶ್ವರ್ ಕುಮಾರ್ ಸ್ವಿಂಗ್ ಮಾಡ್ತಾನೆ. ಸೊ ಆ ಎಕ್ಸ್ಟ್ರಾ ಎಲಿಮೆಂಟ್ ಇದ್ದೇ ಇದೆ. ನೀ ಗಾಳಿ ಇರ್ಲಿ ಅಥವಾ ಬಾಲ್ ಹೊಸದಾಗಿರ್ಲಿ ಹಳೇದಾಗಿರ್ಲಿ ಏನಾದ್ರು ಇರ್ಲಿ, ಫಸ್ಟ್ 3-4 overs ಅಲ್ಲಿ ದೇ ಕ್ಯಾನ್ ಗೆಟ್ ದ ಬಾಲ್ ಟು ಮೂವ್ ನಮ್ಮ ಬೌಲಿಂಗ್ ಲೈನ್ ಅಪ್ ಅಲ್ಲಿ. ಹೇಸಲ್ವುಡ್ ಬಂತು ಅಂತಂದ್ರೆ ಹೇಸಲ್ವುಡ್ ಇಸ್ ನಾಟ್ ಮಚ್ ನೋನ್ ಫಾರ್ ಸ್ವಿಂಗ್, ಬಟ್ ಹಿ ಕ್ಯಾನ್ ಹಿಟ್ ಹಾರ್ಡ್ ಲೆನ್ಸ್.
ಜೇಕಬ್ ಡಫಿ ಅಂಡ್ ಭುವನೇಶ್ವರ್ ಕುಮಾರ್ ಅದನ್ನೇ ಟ್ರೈ ಮಾಡಿದ್ದು. ಜಸ್ಟ್ ಏನಿಲ್ಲ, ಸುಮ್ನೆ ಮಿಡ್ ಲ್ಯಾಂಡ್ ಆಫ್ ಹಾಕು, ಔಟ್ ಸೈಡ್ ಔಟ್ ಸ್ವಿಂಗ್ ಮಾಡು ಅಷ್ಟೇ ಮಾಡಿದ್ದು. ಒಂದ್ 2 ಬಾಲ್ ಶಾರ್ಟ್ ಆಯ್ತು, ಅದಕ್ಕೆ ಓವರ್ ಮಿಡ್ ಆನ್ ಹೊಡಿಸ್ಕೊಂಡ್ರು, ಇಲ್ಲ ಅಂತೇನೆ ಇಲ್ಲ. ಬಟ್ ಎಕ್ಸಿಕ್ಯೂಷನ್ ಅದೇನೆ, ಎಕ್ಸಿಕ್ಯೂಷನ್ ಒಂದ್ ಸ್ವಲ್ಪ ತಪ್ಪು ಮಾಡಿದ್ರು, ಬಟ್ ಇನ್ ದಿ ಎಂಡ್ ದೇ ಗಾಟ್ ದ ರಿಸಲ್ಟ್. ಆಸ್ ಅ ಯೂನಿಟ್ ನೋಡಿದ್ರೆ, ಇನ್ ಕಾಂಟ್ರಾಸ್ಟ್ ಟು CSK, our bowlers actually complemented each other for their weaknesses. ಇವಾಗ ಫಸ್ಟ್ ಓವರ್ ಪವರ್ ಪ್ಲೇ ಅಲ್ಲಿ ವಾಟ್ ಇಸ್ ದ ರೋಲ್ ಆಫ್ ಅ ನ್ಯೂ ಬಾಲ್ ಬೌಲರ್? ಗೆಟ್ ದ ಬಾಲ್ ಟು ಮೂವ್, ಕ್ರಿಯೇಟ್ ಸೀಡ್ ಆಫ್ ಡೌಟ್, ಪಿಕ್ ಅಪ್ ಅ ವಿಕೆಟ್ ಆರ್ ಟು. ಕರೆಕ್ಟ್ ಆಗಿ ಮಾಡಿದ್ರು. ಆಮೇಲೆ ಫಸ್ಟ್ ಅಭಿನಂದನ್ ಸಿಂಗ್ ಫಸ್ಟ್ ಓವರ್ ಸ್ವಲ್ಪ ಹೊಡ್ಸ್ಕೊಂಡ ಇವನು ಸರ್ಫರಾಜ್ ಕೈಲಿ. ದೆನ್ ವಾಟ್ ಇಸ್ ದ ರೋಲ್ ಆಫ್ ಅ ರಿಲೀವಿಂಗ್ ಮಿಡಲ್ ಆರ್ಡರ್, ಅಟ್ಯಾಕಿಂಗ್ ಮಿಡಲ್ ಆರ್ಡರ್ ಸ್ಪಿನ್ನರ್? ಗೆಟ್ ವಿಕೆಟ್ಸ್. ಫಸ್ಟ್ ಬಾಲೇ ಬಂದ, ಪಾಂಡ್ಯ ವಿಕೆಟ್ ತಗೊಂಡ. ಆಮೇಲೆ ಇನ್ನೊಂದು ಗೋಯಿಂಗ್ ಅಹೆಡ್ ಇನ್ ದ ಸೇಮ್ ಓವರ್ ಇನ್ನೊಂದು ವಿಕೆಟ್ ತಗೊಂಡ, ಕಾರ್ತಿಕ್ ಶರ್ಮಾ ವಿಕೆಟ್ ತಗೊಂಡ. ಸೊ ಮಿಡಲ್ ಆರ್ಡರ್ ಅಟ್ಯಾಕಿಂಗ್ ಸ್ಪಿನ್ನರ್ ರೋಲ್ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ದ. ಇನ್ನೊಂದೆಂಡಲ್ಲಿ ಸುಯಾಶ್ ಶರ್ಮಾ ಬೋಲ್ಡ್ 4 ಬ್ಯೂಟಿಫುಲ್ ಓವರ್ಸ್ ಆಸ್ ಅ ಮಿಡಲ್ ಆರ್ಡರ್ ಡಿಫೆನ್ಸಿವ್ ಸ್ಪಿನ್ನರ್. He also could have got a couple of wickets on another day. He did get a wicket, but he could have got a couple more on another day. But ಅದೇ, and Abhinandan came back well towards the death. ಅವ್ನ್ ಚೆನ್ನಾಗ್ ಮಾಡ್ದ. ದೂಬೆ ಮಿಡ್ಲ್ ಓವರ್ಸ್ ಅಲ್ಲೇ ಅನ್ಬೋದು ಆಕ್ಚುಲಿ. ಅವ್ನ್ ದೂಬೆ ವಿಕೆಟ್ ತೆಗ್ದಿದ್ದು ಕ್ರೂಷಿಯಲ್ ಟೈಮ್ ಅಲ್ಲಿ ತೆಗ್ದ, ವಿಚ್ ವಾಸ್ ಅಗೇನ್ ಅ ವೆರಿ ಗುಡ್ ಓವರ್ ಫ್ರಮ್ ಹಿಮ್. ಅಂಡ್ ಡೆತ್ ಅಲ್ಲೂ 1 ಓವರ್ ಚೆನ್ನಾಗ್ ಮಾಡ್ದ. ಆಫ್ಟರ್ ಭೂವಿ ಹ್ಯಾಡ್ ಕಮ್ ಆನ್ ಅಂಡ್ ಹಿ ಹ್ಯಾಡ್ ಬೋಲ್ಡ್ ಐ ಥಿಂಕ್ ಲಾಸ್ಟ್ ಬಟ್ 1 ಓವರ್ ಮಾಡ್ದ. ಬಟ್ ಆದ್ರೂ ಈ ಬೋಲ್ಡ್ ವೆಲ್ ಅಂಡ್ ಗಾಟ್ ಗುಡ್ ಪರ್ಚೇಸ್ ಇವನ್ ವಿತ್ ಅನ್ ಓಲ್ಡ್ ಬಾಲ್. ಸೊ ಆತರ ನಮ್ ಬೌಲಿಂಗ್ ಯೂನಿಟ್ ಒಂಥರ ಕಾಂಪ್ಲಿಮೆಂಟ್ಸ್ ಈಚ್ ಅದರ್ ವೆಲ್, ವಿಚ್ ವಾಸ್ ದ ಸೇಮ್ ಥಿಂಗ್ ವಿಚ್ ವಾಸ್ ಲ್ಯಾಕಿಂಗ್ ಇನ್ CSK. ಅವರಲ್ಲೇನು ಹನ್ನೆಂಡ್ ಅಲ್ಲಿ ನೂರ್ ಅಹಮದ್ ಸುಮ್ನೆ ಬಂದು ಫ್ಲೋಟ್ ಮಾಡ್ತೇನೆ, ಇಲ್ಲ ಒಂದೊಂದ್ ಬಾಲ್ ರಪ್ ಅಂತ ಎಸೆತಿದ್ದಾನೆ. ಇಟ್ ಗಾಟ್ ಈಸಿ ಟು ರೀಡ್ ಹಿಮ್. ಆನ್ ದಿ ಅದರ್ ಎಂಡ್, ಜೇಮಿ ಓವರ್ಟನ್ ಇಲ್ಲ 1 ಬಾಲ್ ಹಿಟ್ ದ ಡೆಕ್ ಮಾಡ್ತೇನೆ, ಇಲ್ಲ 1 ಬಾಲ್ ಫುಲ್ ಟಾಸ್ ಆಗ್ತೇನೆ. It became a very repeatable and sort of guessable pattern for CSK when it came to their bowling. ಯಾರು ಬೌಲಿಂಗ್ ಕೊಡ್ತಾರೆ ಅಂತಾನು ಒಂದ್ ಸ್ವಲ್ಪ ಗೆಸ್ ಮಾಡ್ಬೋದಾಗಿತ್ತು. ನಮ್ದ್ರಲ್ಲಿ even though the roles were defined, in execution, obviously there were a few balls which were dropped in a bit short, or even in the power play when they bowled a little full. ಡೆತ್ ಅಲ್ಲಂತೂ ನಮ್ಗೆ ಇನ್ನೂ ಅದೇ ಹೆದರಿಕೆ. ಡಫಿ ತುಂಬಾ ರನ್ಸ್ ಹೋದ. ದಟ್ ವಾಸ್ ಅಗೇನ್ ಅ ಕಾಂಬಿನೇಷನ್ ಆಫ್ ಬ್ಯಾಡ್ ಲಕ್ ಅಂಡ್ ಬ್ಯಾಡ್ ಬೌಲಿಂಗ್. ಸೊ ಅದೊಂದು ಇಶ್ಯೂ ಇದೆ. ವಿತೌಟ್ ಯಶ್ ದಯಾಲ್, ದಿಸ್ ಇಸ್ ವೇರ್ ದ ಕ್ರಾಕ್ಸ್ ಆರ್ ಬಿಗಿನಿಂಗ್ ಟು ಶೋ ಅಂತ ಐ ಕ್ಯಾನ್ ಸೇ. ಐ ಜಸ್ಟ್ ಹೋಪ್ ವಿತ್ ಹೇಸಲ್ವುಡ್ ಕಮಿಂಗ್ ಬ್ಯಾಕ್ ದೇ ಫೈಂಡ್ ಸಮ್ ವೇ. ಅಂಡ್ ಆಬ್ವಿಯಸ್ಲಿ ಶೆಪರ್ಡ್ 1 ಓವರ್ ಮಾಡಿದ್ದು ವಿಚ್ ವೆಂಟ್ ಫಾರ್ ಓವರ್ 20 runs. ಇಟ್ ವಾಸ್ ಅ ಲಿಟಲ್ iffy ಅಂತ ಅನ್ನಿಸ್ತು. Why give him the bowling at the situation where you have both Krunal and Suyash bowling well in tandem, not in tandem, but could have bowled well in tandem ಅಂತ. But really hope Shepherd's bowling is little worked on, and in general our death bowling uh, sort of hits the Yorker length consistent. ಲಾಸ್ಟ್ ಇಯರ್ ಪಂಜಾಬ್ ಮ್ಯಾಚ್ ಮೇಲೆ ಆಡಿದ್ವು, ಅವೇ ಮ್ಯಾಚ್, ಆ ತರ ಬೌಲಿಂಗ್ ಪರ್ಫಾರ್ಮೆನ್ಸ್ ಇನ್ನು ಎಲ್ಲೂ ಸಿಕ್ಕಿಲ್ಲ. ಚಿನ್ನಸ್ವಾಮಿಯಲ್ಲಿ ಆ ತರ ಮಾಡೋಕ್ ಹೋದ್ರೆ ಹೊಡ್ಸ್ಕೊತೆ, ಅದು ಬೇರೆ ವಿಷಯ. ಬಟ್ ನೌ ದಟ್ ವಿ ಆರ್ ಗೆಟಿಂಗ್ ಇನ್ ಟು ದಟ್ ಅವೇ ಲೆಗ್ ಆಫ್ ಮ್ಯಾಚಸ್, ದಿಸ್ ಹ್ಯಾಸ್ ಟು ಕಮ್ ಗುಡ್ sooner rather than later, because the batting can look after itself. Only concern right now, power play bowling is pretty good. Middle order bowling, we are winning phases when we need to win. Death bowling, both the matches needs a little work ಅಂತ ಅನಿಸ್ತು. ನಿಂಗೆ ಅನ್ಸುತ್ತೆ? ನನ್ಗೂ ಹಂಗೆ ಅನ್ಸುತ್ತೆ. ಅಂದ್ರೆ ನಮ್ ಪ್ಲಾನ್ಸ್ ಇದೆ, ಇಲ್ಲ ಅಂತಲ್ಲ, ಬಟ್ ನಾವ್ ಎಕ್ಸಿಕ್ಯೂಷನ್ ಅಲ್ಲಿ ವಿ ಕ್ಯಾನ್ ಬಿ ಸ್ಲೈಟ್ಲಿ ಮೋರ್ ಬೆಟರ್ ಅಂತ ಅನ್ಸುತ್ತೆ. ಅದ್ ಏನು ಅಂತಂದ್ರೆ, ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಓಕೆ, 1-2 ಬಾಲ್ ಶಾರ್ಟ್ ಆಗುತ್ತೆ, 1-2 ಬಾಲ್ ಇದಾಗುತ್ತೆ, ಬಟ್ ನಮ್ಗೆ ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ ಎಲ್ಲದೂ ಇದೆ ನಮ್ಮ ಹತ್ರ, ಇಲ್ಲ ಅಂತೇನಿಲ್ಲ. ಜಸ್ಟ್ ಅದನ್ನ ಎಕ್ಸಿಕ್ಯೂಟ್ ಸ್ವಲ್ಪ ಸರಿಯಾಗಿ ಮಾಡ್ಬೇಕಷ್ಟೇನೆ. ಕಂಪ್ಲೀಟ್ಲಿ ಕಾಂಟ್ರಾಸ್ಟಿಂಗ್ ಟು CSK ಇನ್ನಿಂಗ್ಸ್ ನೋಡ್ತು ಅಂತಂದ್ರೆ, ಅವ್ರು ಲಿಟ್ರಲಿ ಅವ್ರದ್ದೇನೋ ಪ್ಲಾನ್ ಇರ್ಲಿಲ್ಲ ಹಂಗ್ ನೋಡ್ತು ಅಂತಂದ್ರೆ, ಅಪಾರ್ಟ್ ಫ್ರಮ್ ಪವರ್ ಪ್ಲೇ ಮುಗಿತಾ, ಇವಾಗ ಏನ್ ಮಾಡ ಗುರು, ಏನ್ ಮಾಡ್ತೀಯ ಬೌಲಿಂಗ್, ತಗೋ ಗುರು ಮಾಡು ಬೌಲಿಂಗ್, ಹಂಗ್ ಲಿಟ್ರಲಿ ಹಂಗಿತ್ತು ಅವ್ರ ಇನ್ನಿಂಗ್ಸ್ ನೋಡ್ತು ಅಂತಂದ್ರೆ. ನಾವ್ ಹಂಗ್ ಮಾಡ್ಲಿಲ್ಲ. ಓನ್ಲಿ ಅನ್ನೆಸೆಸರಿ ಥಿಂಗ್ ನಂಗೆ ಅನ್ಸಿದ್ದು, ನೀ ಹೇಳ್ದಂಗೆನೆ, ಇಟ್ ವಾಸ್ ಗಿವಿಂಗ್ ರೊಮಾರಿಯೋ ಶೆಪರ್ಡ್ ದಟ್ 1 ಓವರ್ ಅಷ್ಟೇನೆ. ನನ್ನ ಲೆಕ್ಕದಲ್ಲಿ ಐ ವುಡ್ ಹ್ಯಾವ್ ರಾದರ್ ಗಿವನ್ ದಟ್ ಟು ಟಿಮ್ ಡೇವಿಡ್ ಆರ್ ಅನದರ್ ಸ್ಪಿನ್ನರ್ ಏನೆ. ಟಿಮ್ ಡೇವಿಡೇ ಕೊಡ್ಬೇಕು ನೋಡ್ತಂದ್ರೆ, ಬೇಕಂದ್ರೆ ಬೇರೆ ಯಾರು ಸ್ಪಿನ್ನರ್ಸ್ ಇಲ್ಲ, ಪಾರ್ಟ್ ಟೈಮರ್ಸ್ ಟೈಪ್. ಅಂದ್ರೆ ಅವಾಗ ನಮ್ಗೆ ಕ್ರೀಸ್ ಅಲ್ಲಿ ಇದ್ದಿದ್ದು ಶಿವಮ್ ದುಬೆ. ಸೊ ಅವಾಗ ಅವ್ನಿಗೆ ಸ್ಪಿನ್ ಹೊಡಿಯಕ್ ಆಗಲ್ಲ ಅಂತ ಗೊತ್ತು. ಅವ್ನ್ ಸುರೇಶ್ ಶರ್ಮಾ ಅವ್ನಿಗೆ ಆಟ ಆಡಿಸ್ಬಿಟ್ಟ ನೆನ್ನೆನು. ಐ ವುಡ್ ಹ್ಯಾವ್ ಬೋಲ್ಡ್ ಮೋರ್ ಸ್ಪಿನ್, ಹಂಗೆ 1-2 ಓವರ್. ಆಮೇಲೆ ಇನ್ನೊಂದೇನಂದ್ರೆ, ಅವ್ರ ಪವರ್ ಪ್ಲೇ ಮುಗಿದ ತಕ್ಷಣನೇನೆ ನಾವು ಯಾಕೆ ಹಾಕಿದೀನಿ ನಾನು
ಇದು ಕರೆಕ್ಟ್. ಪವರ್ ಪ್ಲೇ ಆದ್ಮೇಲಿಂದಾನೇ ನಾವು ಇಮಿಡಿಯೇಟ್ಲಿ ಸ್ಪಿನ್ನರ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಫಸ್ಟ್ ಬಾಲ್ ಏನಾರ ಆಗ್ಲಿ ಕೃಣಾಲ್ ಪಾಂಡ್ಯ ಕೊಡೋಣ. ಅವ್ನ್ 2 ವಿಕೆಟ್ ತೆಗೆದ ಓವರಲ್ಲಿ. ಅದು ಫಸ್ಟ್ ಒನ್ ಆಬ್ವಿಯಸ್ಲಿ ಅಂದ್ರೆ ಒಳ್ಳೆ ಸ್ಟಂಪಿಂಗ್ ಅದು. ಅದನ್ನ ಈಗ ರಿಜಿತೇಶ್ ಶರ್ಮಾಗೆ ಕಾಂಪ್ಲಿಮೆಂಟ್ ಮಾಡ್ಬೇಕು. ಇನ್ನೊಂದು ಅಂದ್ರೆ ಫಾಸ್ಟ್ ಬೌಲರ್ಗೆ ಅಪ್ ಟು ದ ಸ್ಟಂಪ್ಸ್ ಕೀಪಿಂಗ್ ಮಾಡ್ತಾ ಇದ್ದ ಕೃಣಾಲ್ ಪಾಂಡ್ಯಗೆ. ಧೋನ್ಸರ್ ಎಲ್ಲ ಅಪ್ ಟು ದ ಸ್ಟಂಪ್ಸ್ ಹಿಡಿತಿದ್ದ. ಅದು ಇನ್ನೊಂದು. ಆಮೇಲೆ ರಜತ್ ಪಟಿದಾರ್ ಕ್ಯಾಚ್ನು ಅಷ್ಟೇ ಒಳ್ಳೆ ಕ್ಯಾಚ್ ಹಿಡ್ದ ಅವ್ನು ಮಿಡಾನ್ ಅಲ್ಲಿ, ಅಥವಾ ಮಿಡಾನ್ ಶಾರ್ಟ್ ಕವರ್ ಶಾರ್ಟ್ ಎಕ್ಸ್ಟ್ರಾ ಕವರ್ ಎಲ್ಲಿದ್ನೋ ಅಲ್ಲಿ. Yeah. ಆಮೇಲೆ ಅಭಿನಂದನ್ ಸಿಂಗ್ ಅದೇನೆ, ಐ ಥಿಂಕ್ ಈ ಸ್ಟಿಲ್ ಗೆಟಿಂಗ್ ಯೂಸ್ ಟು ವಾಟ್ ಇಸ್ ರೋಲ್ ಇಸ್ ಅಂಡ್ ವಾಟ್ ಹಿ ಹ್ಯಾಸ್ ಟು ಡೂ ಇನ್ ಆನ್ ಅ ಪಿಚ್. ಆಮೇಲೆ ನಾನು ಅನ್ಕೊಳ್ಳೋದು ದಿಸ್ ಇಸ್ ಹೈಯೆಸ್ಟ್ ಲೆವೆಲ್ ಆಫ್ ಕ್ರಿಕೆಟ್ ಹಿ ಹಸ್ ಪ್ಲೇಡ್. ಸೊ ನನ್ನ ಲೆಕ್ಕದಲ್ಲಿ ಅವ್ನ್ ಗೇಮ್ ಅನ್ನ ಆ ಲೆವೆಲ್ ತಗೊಂಬರಕ್ಕೆ ನೀಡ್ಸ್ ಕಪಲ್ ಮೋರ್ ಗೇಮ್ಸ್ ಟು ಗೆಟ್ ಯೂಸ್ ಟು ಅಂತ ಅನ್ಸುತ್ತೆ. ಅಂಡ್ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಡ್ರಾಪಿಂಗ್ ಹಿಮ್ ಎನಿ ಟೈಮ್ ಸೂನ್. ಅದನ್ನು ಒಳ್ಳೆ ಡಿಸಿಷನ್ ಅಲ್ಲ. ಯಾಕೆಂತಂದ್ರೆ ವಿನಿಂಗ್ ಕಾಂಬಿನೇಷನ್, ಅವನನ್ನ ಆಡಿಸ್ಬೋದು. ಇಲ್ಲ ಅಂದ್ರೆ ನಮ್ ಬ್ಯಾಕಪ್ ಆಪ್ಷನ್ ಇಲ್ಲ ಅಂತಲ್ಲ. ವಿ ಕ್ಯಾನ್ ಗೆಟ್ ಶೆಪರ್ಡ್, ವಿ ಕ್ಯಾನ್ ಗೆಟ್ ಟಿಮ್ ಡೇವಿಡ್, ಆರ್ if need be we can even go towards Venkatesh Iyer on as an impact sometime. So ಅದು ನೋಡ್ಬೋದು ಬೇರೆ ಬೇರೆ ಆಪ್ಷನ್ಸ್ ಗೆ ಹೆಂಗ್ ಬೇಕೋ ಹಂಗೆ. ಬಟ್ ಡ್ರಾಪಿಂಗ್ ಹಿಮ್ ಅಟ್ ದಿಸ್ ಟೈಮ್ ನಂಗೆ ಅಂದ್ರೆ ಇಟ್ ಡಸಂಟ್ ಸೌಂಡ್ ಲೈಕ್ ಅ ಸ್ಮಾರ್ಟ್ ಡಿಸಿಷನ್. ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತಂದ್ರೆ there are 2 different types of routes you can go down. ಏನು ಅಂತಂದ್ರೆ ಒಂದು, you can become either Basil Thampi or you can become Navdeep Saini. If you ask everyone who Basil Thampi is, everyone will say, oh ನೋಡಪ್ಪ ಡಿವಿಲಿಯರ್ಸ್ ಕೈಲಿ ನಾಯಿ ಹೊಡೆದಂಗ್ ಹೊಡ್ಸ್ಕೊಂಡ ಅಂತ. ನವದೀಪ್ ಸೈನಿಗ್ ಅದೇ ಜ್ಞಾಪಿಸ್ಕೊಂತಂದ್ರೆ ನೋಬಡಿ ರಿಮೆಂಬರ್ಸ್. ಅವ್ನ್ ಫಸ್ಟ್ ಮ್ಯಾಚ್ ಅಲ್ಲಿ ಅವನು ಎಷ್ಟು 3 ನೋ ಬಾಲು 4 ವೈಡ್ ಎಲ್ಲ ಹಾಕ್ದಪ್ಪ ಒಂದ್ ಓವರ್ ಅಲ್ಲಿ. ಅದನ್ನ ಎಲ್ಲರೂ ಆಡ್ಕೊಂತಿದ್ರು. ಆಮೇಲೆ ಅವನನ್ನ ಆಡ್ಸಿ ನಮ್ ಕೊಹ್ಲಿನೇ ಅವ್ನ ಕಾನ್ಫಿಡೆನ್ಸ್ ಕೊಟ್ಟು ಅವನು ಮೊಹಮ್ಮದ್ ಸಿರಾಜ್ ಅವರೆಲ್ಲ ಹಿ ಬಿಕೇಮ್ ಅ ರಿಯಲಿ ಗುಡ್ ಬೌಲರ್ ಹಂಗ್ ನೋಡ್ತಂತಂದ್ರೆ. ಸೊ ನನ್ ಲೆಕ್ಕದಲ್ಲಿ ಹಿ ಸ್ಟಿಲ್ ಲರ್ನಿಂಗ್ ಇಸ್ ದ ಟೂಲ್ಸ್ ಆಫ್ ಹಿಸ್ ಟ್ರೇಡ್, ಅಭಿನಂದನ್ ಸಿಂಗ್. ಸೊ ಅವನನ್ನ ಆಕ್ಚುಲಿ ಆಡಿಸ್ಬೋದು. ವಿ ಕ್ಯಾನ್ ಪ್ಲೇ ಹಿಮ್ ಫಾರ್ another couple of matches unless and until we need to change our ಕಾಂಬಿನೇಷನ್ಸ್ ವಾಟ್ ವಿ ನೀಡ್. ಅಂದ್ರೆ ಈಗ ಏನಾರ ಫುಲ್ ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ಲಿ ಆಡ್ತಿದೀವಿ, ಅಥವಾ ಕಂಪ್ಲೀಟ್ ಆನ್ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಬೇಕು, ನಮ್ಗೆ ಡೆಪ್ತ್ ಬೇಕು ಬ್ಯಾಟಿಂಗ್ ಅಲ್ಲಿ ಅಂದ್ರೆ ಮಾತ್ರನೇ ಐ ವುಡ್ ಲುಕ್ ಟು ಬೆಂಚ್ ಹಿಮ್. ಇಲ್ಲ ಅಂತಂದ್ರೆ ಐ ವುಡ್ ಕಂಟಿನ್ಯೂ ಪ್ಲೇಯಿಂಗ್ ಹಿಮ್ ಈವನ್ ದೋ ಹಿ ಹ್ಯಾಸಂಟ್ been up to that level that we expect. ನೀನ್ ಹೇಳಿದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊಹಮ್ಮದ್ ಸಿರಾಜ್. ಸ್ಟಾರ್ಟಿಂಗ್ ನಲ್ಲಿ ಚೆನ್ನಾಗಿ ಓಡಿಸ್ಕೊತಿದ್ದ ಪವರ್ ಪ್ಲೇ ಅಲ್ವೇ ಡೆತ್ ಅಲ್ವೇ. ಬಟ್ ಆ ಕಾನ್ಫಿಡೆನ್ಸ್ ಕೊಟ್ರು, ಮ್ಯಾನೇಜ್ಮೆಂಟ್ ತುಂಬಾ ಬ್ಯಾಕ್ ಮಾಡಿದ್ರು, ಅಂಡ್ ವಿ ಬಿಗ್ಯಾನ್ ಟು ಸಿ ದ ಬೆಸ್ಟ್ ಆಫ್ ಹಿಮ್ ಥ್ರೂಔಟ್ ದ 2 ಕೋವಿಡ್ ಇಯರ್ಸ್ ಅಂಡ್ ಇವನ್ ಇನ್ 23. ಚೆನ್ನಾಗಿ ಬ್ಯಾಕ್ ಮಾಡೋದಕ್ಕೇನೆ ವಿ ಗಾಟ್ ದ ಲಾಂಗ್ ಟರ್ಮ್ ರಿವಾರ್ಡ್ಸ್. ಅಭಿನಂದನ್ ಸಿಂಗ್ ಆಲ್ಸೋ ಹ್ಯಾಸ್ ಗುಡ್ ಸ್ಕಿಲ್ಸ್. ಅದೇನಂದ್ರೆ ಅವನು ಒಳ್ಳೆ ಪೇಸ್ ಇಟ್ಟಿಯಾನೆ. ಈ ಕ್ಲಾಕ್ಸ್ ಅಪ್ ಟು 140. ಅವನ್ಗೆ ಆತರ ಸ್ವಲ್ಪ ಲೂಸ್ ಆಗಿ ಬೌಲಿಂಗ್ ಮಾಡಲ್ಲ. ಮಾಡಿದ್ರೆ ತುಂಬಾ ಫುಲ್ ಮಾಡಕ್ ಹೋಗಿ ಹೊಡ್ಸ್ಕೊತಾನೆ, ಇಲ್ಲ ತುಂಬಾ ಶಾರ್ಟ್ ಓವರ್ ಕಾಂಪನ್ಸೇಟ್ ಮಾಡಕ್ ಹೋಗಿ ಒಂಥರ ಸ್ಲಾಟ್ ಅಲ್ಲಿ ಇಲ್ಲ ಶಾರ್ಟ್ ಆಫ್ ಗುಡ್ ಲೆಂತ್ ಮಾಡಕ್ ಹೋಗ್ತಾನೆ. ಅವನ್ಗೆ ಆ ಒಳ್ಳೆ ಲೆಂತ್ ಫಸ್ಟ್ ಟೈಮ್ ನೋಡಿದ್ದು ನೆನ್ನೆ ಮಾಡಿದ್ದು ವಾಸ್ ವೆರಿ ಇಂಪ್ರೆಸಿವ್, ಬಿಕಾಸ್ ಹಿ ವಾಸ್ ಹಿಟ್ಟಿಂಗ್ ದ ಕರೆಕ್ಟ್ ಲೆಂತ್ ಫಾರ್ ದ ಸಿಚುವೇಶನ್. ಅಂಡ್ ಡೆತ್ ಅಲ್ಲಿ 1 ಓವರ್ ಮಾಡಿದಂತೂ ತುಂಬಾ ಇಂಪ್ರೆಸಿವ್ ಅಂತಾನೆ ಅನಿಸ್ತು ನಂಗೆ. he is not bowled any slower balls. ಅವನ್ಗೆ is not he is trusted to his strengths. ಸ್ವಲ್ಪ ಮೂವ್ಮೆಂಟ್ ಸಿಕ್ತಿತ್ತು. ಅಂಡ್ ದೂಬೆ ಮಾಡಿದ್ದು ವಿಕೆಟ್ ಕ್ರಾಸ್ ಸೀಮ್ ಬಾಲ್ ಮಾಡ್ದ. ಸೊ ಅವ್ನ್ ಆತರ ವೇರಿಯೇಷನ್ಸ್ ಇಟ್ಟಿಯಾನೆ ವಿಚ್ ಆರ್ ಇನ್ ಲೈನ್ ವಿತ್ ಹಿಸ್ ಸ್ಟ್ರೆಂತ್ಸ್. ಆ ಕ್ರಾಸ್ ಸೀಮ್ ಬಾಲ್ ಮಾಡಿ ಸ್ವಲ್ಪ ಇಟ್ ಪಿಚ್ಡ್ ಬಿಟ್ ಲೋ. ಔಟ್ರೇಜಿಯಸ್ ಕ್ಯಾಚ್ ಫ್ರಮ್ ಜಿತೇಶ್ ಅಂತೂ ಅದು. ಬಟ್ ಕ್ರೆಡಿಟ್ ಆಲ್ಸೋ ಹ್ಯಾಸ್ ಟು ಗೋ ಟು ದ ಬೌಲರ್. ಇದೇನಪ್ಪ ವಾಶ್ ಔಟ್ ಆಯ್ತಾ KKR ಮ್ಯಾಚ್? ಆಯ್ತಾ ನನ್ಗ ನೋಡಿಲ್ಲ ಇನ್ನೂ. ಬಟ್ ಅದೇ ನೆಕ್ಸ್ಟ್ ನಾವು ಬಂತು ಅಂತಂದ್ರೆ ಇವಾಗ ಈ ಕಾರ್ತಿಕ್ ಶರ್ಮಾ ಅಗೇನ್ ಒನ್ ಮೋರ್ ಪ್ಲೇಯರ್ ದೇವ್ ಇನ್ವೆಸ್ಟೆಡ್ ಇನ್. ಅವನು ಕ್ಲಿಕ್ ಆಗ್ಲಿಲ್ಲ. ಪ್ರಶಾಂತ್ ವೀರ್ ಹಿ ಶೋಡ್ ಪ್ರಾಮಿಸ್, ಬಟ್ ಅವ್ನಿಗೆ ಯಾರು ಸಪೋರ್ಟ್ ಮಾಡಕ್ ಇರ್ಲಿಲ್ಲ. ಅಂದ್ರೆ ಲೋವರ್ ಡೌನ್ ದ ಆರ್ಡರ್ ಬಂದು ಹೊಡಿತಾರೆ ಅವನ್ ಆಡಿದ್ರೆ ಅಂತ. ಸೊ ಇವಾಗ ಈ ಲೆಕ್ಕದಲ್ಲಿ ವೇರ್ ಡು ಯು ಫಿಟ್ ಬಡೆ ಸಾಬ್ ವೆನ್ ಹಿ ಕಮ್ಸ್ ಬ್ಯಾಕ್? ಇಟ್ಸ್ ಅ ಬಿಗ್ ಕ್ವಶನ್ ಇವ್ರ ಬ್ಯಾಟಿಂಗ್ ಯೂನಿಟ್ ಅಲ್ಲಿ. ಇವಾಗ ಸರ್ಫರಾಜು ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ಇಟ್ ಮೇಕ್ಸ್ ಡಿಸಿಷನ್ ಇವನ್ ಮೋರ್ ಡಿಫಿಕಲ್ಟ್. ಈದರ್ ಒನ್ ಆಫ್ ವೀರ್ ಆರ್ ಕಾರ್ತಿಕ್. ಸ್ಟ್ರೇಟ್ ಫಾರ್ ಸ್ಟ್ರೇಟ್ ಸ್ವಾಪ್ ಅಂದ್ರೆ ಕಾರ್ತಿಕ್ ಶರ್ಮಾ ಸಿಟ್ಸ್ ಔಟ್ ಅಂಡ್ ಬಡೆ ಸಾಬ್ ಕಮ್ಸ್ ಇನ್ ಅಂಡ್ ಕೀಪ್ಸ್ ವಿಕೆಟ್ಸ್ ವೈಲ್ ಸಂಜು ಸ್ಯಾಮ್ಸನ್ ಓನ್ಲಿ ಓಪನ್ಸ್. ಸೊ ಲೈಕ್ ಫಾರ್ ಲೈಕ್ ರಿಪ್ಲೇಸ್ಮೆಂಟ್ ಇಸ್ ದಟ್. ಆಲ್ದೋ ಹಿ ವಿಲ್ ಬಿ ಬ್ಯಾಟಿಂಗ್ ಪ್ರಾಬಬ್ಲಿ ಇನ್ 7 or 8. ಅವ್ನ್ ಬರ್ತಾನೆ, ಒಂದ್ 10 ಬಾಲ್ ಆಡ್ತಾನೆ, ಹೋಗ್ತಾನೆ. ಬಟ್ ನನಗೇನು ಒಂಥರ ವಾಟ್ ಐ ಫೆಲ್ಟ್ ವಾಸ್ ಲಿಟಲ್ ಸ್ಟ್ರೇಂಜ್ ವಾಸ್
in the lead up to IPL, ಅವನು ಒಂದು ಇಂಟರ್ವ್ಯೂ ಕೊಟ್ಟ in which he is saying, I am the fittest I've ever been in the last 2-3 years. I had knee injury, I had back injury. ಈ ಸತಿ ಏನ್ ಇಂಜುರಿನೂ ಇಲ್ಲ ಅನ್ಕೊಂಡ್ ಕಾನ್ಫಿಡೆಂಟ್ ಆಗಿ ಬಂದ. ಸಡನ್ ಆಗಿ ಇಂದ ಎರಡು ವಾರ್ಮ್ ಅಪ್ ಮ್ಯಾಚ್ ಆಡ್ದಾಗ್ಲೇನೆ ಏನೋ ಅಣ್ಣ ಏನೋ ಹೇಳ್ಕೊಂಡಿದೆ, ಅಣ್ಣ ಹಾಸ್ಪಿಟಲ್ ಹೋಗ್ಬೇಕು ಅನ್ಕೊಂಡು ಹೊರಟ್ರು ಬಡೆ ಸಾಬು. ಇಲ್ಲ, ನಾನು ಆದ್ಮೇಲಿಂದ ಯಾಕೋ ಅವನು ನೆಟ್ ಪ್ರಾಕ್ಟೀಸ್ ಮಾಡ್ತಿರೋ ವಿಡಿಯೋ ಎಲ್ಲ ನೋಡಿದೆ RCB ಮ್ಯಾಚ್ ಗಿಂತ ಅದೇ ಮುಂಚೆ. ಅದ್ ಎಷ್ಟು ಮಟ್ಟಿಗೆ ಹೌದು. ನಿಜ ಇಲ್ಲ ಅಂತ ನಂಗೆ ಗೊತ್ತಿಲ್ಲಪ್ಪ. ಏನು ಬ್ಲೂ ಕಲರ್ ಜರ್ಸಿ ಹಾಕೋತಾರಲ್ಲ, ಪ್ರಾಕ್ಟೀಸ್ ಜರ್ಸಿ ಹಾಕೊಂಡ್ ಏನು ಯಾವನ ಸೊತ್ತೆ ಬೌಲರ್ಗೆಲ್ಲ ಹೊಡಿತಾ ಇದ್ದಾನೆ, 6 ಮೇಲೆ 6 ನಾನು ಏನೋ ಆಡೇ ಬಿಡ್ತಾನೆ ನೋಡೋಣ ಏನು ಅಂತಂದ್ರೆ ಇನ್ನೂ ಇಂಜುರಿ. ಇಲ್ಲಿ ಏನೋ ಸರಿ ಹೋಗ್ತಿಲ್ಲ ನನ್ಗೇನೋ. ಇದು ಸ್ವಲ್ಪ ಇವುಗಳಿಗೆ ಅವ್ನು ನೋಡಿದಾನೆ ಪ್ರಾಕ್ಟೀಸ್ ಆಡೋದ್ ಇವ್ರುಗಳು, ಇವುಗಳ ಕೈಲಿ ಆಗಲ್ಲ, ಸುಮ್ನೆ ಆಮೇಲೆ ನನ್ನಿಂದ ಬೈತಾರೆ, ನಾ ಬರಕ್ಕಿಲ್ಲ ಹೋಗದೆ ಅಂತ ಹೋಗ್ಬಿಟ್ಟಿದಾನೆ. ಅಂಡ್ ಯು ಕಾಂಟ್ ಪುಟ್ ಇಟ್ ಬಿಯಾಂಡ್ ಹಿಮ್. ನಾಟ್ ಇನ್ ಇವಾಗ ತುಂಬಾ ಜನ ಬೈ ಅಡ್ಮಿಷನ್, ಇವನ್ ದೋ ದೇ ಆರ್ RCB ಫ್ಯಾನ್ಸ್, ಧೋನಿ ನೋಡಕ್ ಬಂದಿದೀವಿ ಅಂತ ತುಂಬಾ ಜನ ಗ್ರೌಂಡ್ ಅಲ್ಲಿ ಹೇಳೋದು ಕೇಳಿಸ್ತು. ಧೋನಿ ಇದ್ರೆ ಚೆನ್ನಾಗಿರ್ತಿತ್ತು, ಧೋನಿ ಇದ್ರೆ ಒಂಥರ ಇರ್ತಿತ್ತು. ಬಟ್ ಇಟ್ ಇನ್ ನಾಟ್ ಇನ್ ಅ ಥ್ರೆಟ್ನಿಂಗ್. ಒನ್ ಟೈಮ್ ಅಲ್ಲಿ 2018 and 2019 in Chinnaswamy only, Dhoni single-handedly almost won the 18. He won the match. 19 he almost won it. He was one hit away. ಆ ಇಯರ್ ಇಂದ ಇವಾಗ ಧೋನಿ ಇಲ್ಲ, ಏನೋ ಬಂದಿದ್ದು ಇದ್ರೆ ಇಷ್ಟ ಆಗ್ತಿತ್ತು ಅಂತ. ಅವಾಗ ಧೋನಿ ಬೇಡಪ್ಪ ಒಂಥರ ಧೋನಿ ಇರ್ಬಾರ್ದು ಅಂತ ಅನಿಸ್ತಿತ್ತು. ಬಟ್ ಅವ್ನ್ ಬಂದ್ರೆ ಒನ್ ಥಿಂಗ್ ವಿಚ್ ಹಿ ವಿಲ್ ಇಮಿಡಿಯೇಟ್ಲಿ ಫಿಕ್ಸಸ್, ನೀನ್ ಹೇಳ್ದಂಗೆ ಆತರ ಸ್ಯಾಮ್ಸನ್ NPC ತರ ಕೀಪ್ ಮಾಡ್ತೀಯಾನೆ. ಧೋನಿ ಅಟ್ಲೀಸ್ಟ್ ಸ್ವಲ್ಪ ನೀನ್ ಆ ಕಡೆ ಹೋಗು, ನೀನ್ ಈ ಕಡೆ ಹೋಗು ಅಂತ ಹಿ ವಿಲ್ ಬ್ರಿಂಗ್ ಹಿಸ್ ಅದ್ರ ಆಂಗಲ್ಸ್ ಕವರ್ ಮಾಡುದು ಆತರ ಎಲ್ಲ. ಇವಾಗ ಅಷ್ಟೊಂದು ಮಿಸ್ಫೀಲ್ಡ್ ಆಗ್ತಿರೋದೆಲ್ಲ ಯಾಕೆ ಅಂದ್ರೆ ದ ಫೀಲ್ಡರ್ಸ್ ವರ್ ಪ್ಲೇಸ್ ಇನ್ ಅ ಸ್ಲೈಟ್ಲಿ ಆಕ್ವರ್ಡ್ ಆಂಗಲ್. ಅವ್ರಿಗೆ ಸ್ವಲ್ಪ ಜಾಸ್ತಿ ಓಡುದು, ಸ್ವಲ್ಪ ಕ್ಯಾಚ್ ತಗೊಳ್ಳುವಾಗ್ಲೂ ಸ್ವಲ್ಪ ಜಾಸ್ತಿ. ದೂಬೆ 25 meters ಓಡ್ದ ಫಸ್ಟ್ ಕ್ಯಾಚ್ಗೆ. ಸೊ ನಾಟ್ ಸೇಯಿಂಗ್ ದಟ್ ಇಸ್ ಅನ್ ಎಕ್ಸ್ಕ್ಯೂಸ್ ಫಾರ್ ದಮ್ ಟು ಡ್ರಾಪ್, ಬಟ್ ವಿತ್ ಲಿಟಲ್ ಬೆಟರ್ ಪ್ಲೇಸ್ಮೆಂಟ್ ಆಫ್ ಫೀಲ್ಡರ್ಸ್ ಇನ್ ದ ಕರೆಕ್ಟ್ ಪೊಸಿಷನ್ಸ್ ಈ ತರ ಸಿಚುವೇಶನ್ ಇರಲ್ಲ, ಸೀದಾ ಕೈಗೆ ಹೋಗುತ್ತೆ, ಹಿಡ್ಕೋತಾರೆ. ನಮ್ದು ಫೀಲ್ಡಿಂಗ್ ಆಕ್ಚುಲಿ ನಮ್ಮ RCB ಫೀಲ್ಡಿಂಗ್ ಎಕ್ಸೆಪ್ಟ್ ಫಾರ್ ಅ ಕಪಲ್ ಆಫ್ ಡ್ರಾಪ್ ಕ್ಯಾಚಸ್, ಕೊಹ್ಲಿ ಒನ್ ಅಂಡ್ ಈ ಸತಿ ಅಭಿನಂದನ್ ಸಿಂಗ್ ಯಾವ್ದೋ ಒಂದು ಈಸಿ ಕ್ಯಾಚ್ ಡ್ರಾಪ್ ಮಾಡ್ದ. ಬೋತ್ ಗ್ರೌಂಡ್ ಫೀಲ್ಡಿಂಗ್ ಅಂಡ್ ಕ್ಯಾಚಿಂಗ್ ಹ್ಯಾಸ್ ಬೀನ್ ಔಟ್ರೇಜಿಯಸ್ಲಿ ಗುಡ್. ಇದು ಇವನು ಬೆಥೆಲ್ ಬಂದು ಒಂದು ಕ್ಯಾಚ್ ಹಿಡ್ದ, ಇವನು ಐ ಥಿಂಕ್ ಇಟ್ ವಾಸ್ ಆಫ್ ಓವರ್ಟನ್. That was a very good catch. Kohli in the deep was a good running catch. Salt also, the last wicket was a great catch. Patidar diving forward was a great catch. Jitesh keeping ಅವನ್ಗೆ ಈಸ್ ಅಪ್ ದಿಸ್ ಲೆವೆಲ್ ಅಂತಾನೆ ಅನಿಸ್ತು. ಸೊ ಇಟ್ ಇಸ್ ಕಮಿಂಗ್ ವೆರಿ ಗುಡ್. ಆ ಜಿತೇಶ್ ಶರ್ಮಾ ಕ್ಯಾಚ್ ಅಂತೂ ಎನಿ ಔನ್ಸ್ ಆಫ್ ಹೋಪ್ ಅವ್ರಿಗೆ ಇದ್ದು ಹೊಡೆದ್ ಬಿಡ್ಬೋದೇನೋ, ಇವ್ನು ಹೊಡೆದ್ ಬಿಡ್ಬೋದು, ಇವ್ ದುಬೆ ಇದಾನೆ ಹೊಡೆದ್ ಬಿಡ್ತಾನೆ, ಇವನಿದಾನೆ, ಇವರಿಬ್ರೆ ಹೊಡೆದ್ ಬಿಟ್ರೆ ಆತರ ಎಲ್ಲ ಇರುತ್ತಲ್ಲಪ್ಪ ಸ್ವಲ್ಪ. ಆ ಮಿಸ್ಕನ್ಸೆಪ್ಷನ್ ಎಲ್ಲ ಆ ಮಿಸ್ಕನ್ಸೆಪ್ಷನ್ ಕ್ಲಿಯರ್ ಮಾಡಿದ್ದು ಆ ಕ್ಲಿಯರ್ ಮೊಮೆಂಟ್ ಅದೇನೆ. ಯಾವಾಗ ಹಿಡ್ಕೊಂಡ್ ನಾನ್ ಫಸ್ಟ್ ಅದನ್ನ ಇನಿಷಿಯಲಿ ಡ್ರಾಪ್ ಆಯ್ತು ಅಂತ ಅನ್ಕೊಂಡೆಪ್ಪ. ಅವರೇ ಪ್ಲೇಯರ್ಸ್ ಸೆಲೆಬ್ರೇಟ್ ಮಾಡ್ಲಿಲ್ಲ ಯಾರು, ಡ್ರಾಪ್ ಆಗಿದೆ ಅನ್ಕೊಂಡು ನೋಡಿದ್ರೆ ಕಚ್ಕೊಂಡ್ಬಿಡ್ತು. ಬಟ್ ಆಸ್ ಅ ಫುಟ್ ನೋಟ್ ಅಂತಾನೆ ಹೇಳಿದ್ರೆ, ದ ಕ್ರೌಡ್ ಸಪೋರ್ಟ್ ಯೂಶಲಿ ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲೂ ಡಿಸ್ಕಸ್ ಮಾಡೋಣ. ಬಟ್ ಯೂಶಲಿ ವೆನ್ ದರ್ ಇಸ್ ಅನ್ RCB CSK ಮ್ಯಾಚ್, ದರ್ ಇಸ್ at least a 55-45% split between RCB and CSK fans. Yesterday ಅಂತೂ there was literally a 90 to 10% split, and lot of them ನೀನ್ ಹೇಳ್ದಂಗೆ ದೂಬೆ ಕ್ಯಾಚ್ ಒಂದು ಅಂಡ್ ಇನ್ನೊಂದು ಓವರ್ಟನ್ ವಿಕೆಟ್ ಆದ್ಮೇಲೆ ಸಾವಿರಾರು ಜನ ಎಲ್ಲೋ ಹಾಕೊಂಡಿರೋರು ಸ್ಟೇಡಿಯಂ ಆಚೆ ಹೋಗ್ತಿದ್ರು. ಒಂದು ವಿಡಿಯೋ ಇದೆ, ಕಳಿಸ್ತೀನಿ. ಬಟ್ ತುಂಬಾ ಮಜಾ ಇತ್ತು ಅದನ್ನ ನೋಡಕ್ಕೆ. ವಿಲ್ ಆಬ್ವಿಯಸ್ಲಿ ಗೋ ಅಂಡ್ ಲುಕ್ ಅಟ್ ದ ಸೋಷಿಯಲ್ ಮೀಡಿಯಾ ರಿಯಾಕ್ಷನ್ಸ್ ಇನ್ ದ ಫರ್ದರ್ ಎಪಿಸೋಡ್. ಬಟ್ ಆಲ್ ಇನ್ ಆಲ್, Chinnaswamy has outdone itself this year. ಸೇಫ್ಟಿ ಅಂತ ಅದೆಲ್ಲ ಬಂದಾದ್ಮೇಲೆ, ಒನ್ಸ್ ಯು ಎಂಟರ್ ದ ಸ್ಟೇಡಿಯಂ ಅಂಡ್ ಆಸ್ ಅ ಪ್ಯಾಕೇಜ್ ವಾಟ್ ಯು ಗೆಟ್, ಗ್ರಾಂಟೆಡ್ ಲಾಟ್ ಆಫ್ ಇಟ್ ಇಸ್ ದ ಸೇಮ್. MC ರಾಕೇಶ್ ನಾವು ಮುಂಚೆನು ಮಾತಾಡಿದೀವಿ, ಅವ್ನು ಹೇಳಿದ್ದೆ ಹೇಳ್ತಾನೆ ಅದು ಇದು ಅಂತ. ಬಟ್ ಈ ತರ ಒಂದು there was a different electricity to the electric atmosphere, there's a different voltage to the electric atmosphere this time. So ಚೆನ್ನಾಗಿತ್ತು. And especially when that 6 sitting spree of Tim David and Patidar was going on, not 1 second you could feel the decibel levels go down.
Instead, it kept increasing and kept increasing. It reached a crescendo towards the end of the death overs. So, ತುಂಬಾ atmosphere is what brings the best out of a lot of these players. You could see Kohli also, ಮಧ್ಯ ball between overs, he was also pumping up the crowd. ಅದು ತುಂಬಾ ಚೆನ್ನಾಗಿತ್ತು. ಇದು ವಿಂಟೇಜ್ ಕೊಹ್ಲಿ ಅಂತಾನೆ ಅನಿಸ್ತು ಮಧ್ಯ. ಅದೇ we'll reserve this for later episodes, but just to add, that also played quite a bit of a factor in the win ಅಂತ. It played its role. Everyone played their role, including the crowd. ಎಕ್ಸಾಕ್ಟ್ಲಿ. RCB ಎನ್ವೈರನ್ಮೆಂಟ್, ಚಿನ್ನಸ್ವಾಮಿ ಎನ್ವೈರನ್ಮೆಂಟ್ ಅಂತೂ ಯಾರು ಡೌಟೇ ಮಾಡಕ್ಕಾಗಲ್ಲ. ಸ್ವಲ್ಪ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರ್ತದೆ, ಇನ್ನೂ ಸೇಫ್ ಆಗಿ ಮಾಡಿರ್ತಾರೆ. ಸೊ ಇನ್ಫ್ಯಾಕ್ಟ್ ದೇರ್ ಶುಡಂಟ್ ಬಿ ಎನಿ ಡೌಟ್ಸ್ ನಿಮ್ಗೆ, ಏನಾರು ಆಗ್ಬಿಡುತ್ತೆ ಹೋದ್ರೆ ಅಂತ. ಅದನ್ನೆಲ್ಲ ನೀಟಾಗೆ ಮ್ಯಾನೇಜ್ ಮಾಡಿರ್ತಾರೆ. ಬಟ್ ಇವಾಗ ನೆಕ್ಸ್ಟ್ ನಮ್ಮ ಸ್ಟ್ಯಾಂಡಿಂಗ್ಸ್ ಬಂತು ಅಂತಂದ್ರೆ, ಇದನ್ನ ದಿಸ್ ಇಸ್ ಸಮಥಿಂಗ್ ದಟ್ ಐ ಕ್ಯಾನ್ ನೆವರ್ ಗೆಟ್ ಓಲ್ಡ್ ಸೀಯಿಂಗ್. ಇನ್ಫ್ಯಾಕ್ಟ್ ನಾನು ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ತೀನಿ ಇವಾಗ. ಇದು ಹಿಂಗೆ ಇರ್ಬೇಕು ಯಾವತ್ತಾದ್ರೂನುವೆ. ನಾವು ಆಲ್ಮೋಸ್ಟ್ 18 ವರ್ಷ ಈ ತರದನ್ನೆಲ್ಲ ನೋಡ್ಬಿಟ್ಟು ನಮ್ಗೆ ಸಾಕಾಗೋಗಿದೆ. ಈಗ ಅಟ್ಲೀಸ್ಟ್ 25 ವರ್ಷ ಹಿಂಗೆ ಇದ್ರೆ ಸಾಕು, ಜಾಸ್ತಿ ಕೇಳ್ತಿಲ್ಲ. Stop the count. But to be very honest, the teams which will make the playoffs, most likely make the playoffs, are I would say maybe Punjab instead of Rajasthan, and Rajasthan will be fighting it out with Mumbai for a playoff spot. Apart from that, the basement dwellers will remain as they are as the season goes on, because there is that difference in the bowling quality of the bowling lineup. So, granted, everyone has a stacked batting lineup, except for ಅಬ್ಸರ್ವ್ Gujarat. ಮಾಡ್ತು ಅಂತಂದ್ರೆ, ಟಾಪ್ ಅಲ್ಲಿರೋ ಅಷ್ಟು ಟೀಮ್ಸ್ ದೇವ್ ಡನ್ ದೇರ್ ಬಿಸ್ನೆಸ್ ಇನ್ ದ ಮೆಗಾ ಆಕ್ಷನ್. ಬಾಟಮ್ ಅಲ್ಲಿರೋ ಅಷ್ಟು ಟೀಮ್ಸ್ ದೇವ್ ಡನ್ ದೇರ್ ಬಿಸ್ನೆಸ್ ಇನ್ ದ ಮಿನಿ ಆಕ್ಷನ್. ಅದೇ ಡಿಫ್ರೆನ್ಸ್ ಇರೋದು. Yeah, that's a good point. CSK ಎಷ್ಟು 55 ಕೋಟಿ ಇಟ್ಕೊಂಡು ಹೋಗಿ ಎಲ್ಲ ಪ್ರಶಾಂತ್ ವೀರ್ ಅಂತೆ, ಕಾರ್ತಿಕ್ ಶರ್ಮಾನಂತೆ, ಇಂಥವ್ರ ಮೇಲೆಲ್ಲ ಎಷ್ಟು 20 ಕೋಟಿ, ಹಿಂಗ 20 ಲಕ್ಷ ಬೇಕಾದ್ರೆ 20 ಕೋಟಿ ಕೊಡ್ತೀನಿ ಕಡು ಅಂತ ಕೊಟ್ಟಿದ್ದಾರೆ ಹೋಗ್ಬಿಟ್ಟು. ಸೊ ಈ ತರದೆಲ್ಲ ಮಾಡಿದ್ರೆ ಹಿಂಗೆ ಆಗುತ್ತೆ. ಅದೊಂದು ಇದೆಯಲ್ಲ, ಅರೌಂಡ್ ಫೈಂಡ್ ಔಟ್ ಅಂತ ಅಷ್ಟೇ ಇದು. ಆಮೇಲಿಂದ ಅದೇನೆ ನನ್ನ ಲೆಕ್ಕದಲ್ಲಿ RCB ನನ್ನ ಲೆಕ್ಕದಲ್ಲಿ ದೇ ಹ್ಯಾವ್ ಟೂ ಮಚ್ ಆಫ್ ದೇರ್ ಹೋಪ್ ಪಿನ್ ಆನ್ ದಟ್ ಯಂಗ್ ಕಿಡ್. ಹುಡ್ಗಂಗ್ ಪಾಪ ಯಾವತ್ತೋ ಕಾಲ್ ಹೇಳ್ಕೊಂತು ಕೈ ಹೇಳ್ಕೊಂತು ಅಂತಂದ್ರೆ ಅವತ್ತು ಒಂದು ನಿಜವಾಗ್ಲೂ ಅವ್ರದ್ದು ರೆಸ್ಟ್ ಆಫ್ ದ ಸ್ಕ್ವಾಡ್ ಕ್ವಾಲಿಟಿ ಏನು ಅಂತ ಗೊತ್ತಾಗುತ್ತೆ. ನನ್ನ ಲೆಕ್ಕದಲ್ಲಿ ದೇ ಆರ್ ಓವರ್ ಪರ್ಫಾರ್ಮಿಂಗ್ ಅಂತ. ಸೊ ನಾನ್ ಹೇಳೋದು, ಮುಂಬೈ ಆಬ್ವಿಯಸ್ಲಿ ಸರಿ ಬರ್ಲೇಬೇಕು ಅವ್ರ ಟಾಪ್ 4ಗೆ. ಅವ್ರದೇ ಕಂಪ್ನಿನಲ್ಲೇ ನಾವೆಲ್ಲ ನೋಡ್ತಾ ಇರೋದು IPL ಅಲ್ಲಿ. ಅವ್ರ ಕಂಪ್ನಿ ಅವರೇ ಬರ್ಲಿಲ್ಲ ಅಂತಂದ್ರೆ ಅದಂಗಾಗುತ್ತೆ. ಅವ್ನ್ ಬಿಡ್ತಾಳ ಆಂಟಿ ನೀತಾ ಅಂಬಾನಿ, ಬಿಡಲ್ಲ ಗ್ಯಾರಂಟಿ. ಸೊ ಮುಂಬೈ ಅಟ್ಲೀಸ್ಟ್ 3rd or 4th ಫಿನಿಶ್ ಸೆಕ್ಯೂರ್ಡ್, ಅದೇನ್ ತೊಂದ್ರೆನೇ ಇಲ್ಲ. ಐ ಕ್ಯಾನ್ ಸಿ ಡೆಲ್ಲಿ ಬಾಟ್ಲಿಂಗ್ ಇಟ್ ಫ್ರಮ್ ಲೇಟರ್ ಆನ್ ಇನ್ ದಿ ಟೂರ್ನಮೆಂಟ್. ಲಾಸ್ಟ್ ಟೈಮ್ ಆಗಿತ್ತರ ಅದು ನಾನು ಬಿಯಾಂಡ್ ರೀಚ್ ಅಂತ ಹೇಳಕ್ ಆಗದೇ ಇಲ್ಲ. ಇನ್ಫ್ಯಾಕ್ಟ್ SRH ನಾನು ಐ ಪ್ರೆಡಿಕ್ಟ್ ದೆಮ್ ಟು ಬಿ 8th, 9th or 10th. ಅವರು ಜೀವಮಾನದಲ್ಲಿ ಉದ್ಧಾರ ಆಗಲ್ಲ. ಈ ತರ ಹೋಪ್ಲೆಸ್ ಬೌಲಿಂಗ್ ನಡ್ಬಿಟ್ಟು ಹರ್ಷಲ್ ಪಟೇಲ್ ಎಲ್ಲ ಫಸ್ಟ್ ಟೀಮ್ ಅಲ್ಲಿ ಆಡಿಸ್ಕೊಂಡ್ರೆ ಅವ್ರ ಜೀವಮಾನದಲ್ಲಿ ಉದ್ಧಾರ ಆಗಲ್ಲ. ಬಟ್ ಹಂಗ್ ನೋಡ್ಬೇಕಂದ್ರೆ ಇವಾಗ ದೇ ವಿಲ್ ಬಿ ಕ್ವೈಟ್ ಅ ಫ್ಯೂ ರೀಇನ್ಫೋರ್ಸ್ಮೆಂಟ್ಸ್ ಕಮಿಂಗ್ ಟು ದ ಬಾಟಮ್ ಟೀಮ್ಸ್. CSKಗೆ ಬ್ರೆವಿಸ್, ಬಡೆ ಸಾಬ್ ಬರ್ತಾರೆ. ಹೇಳಕ್ಕಾಗಲ್ಲ, ಇನ್ಯಾರ್ದಾರ ಕಾಲ್ ಎಳ್ದ್ಬಿಟ್ಟು ಸಿಪ್ಪೆ ಎಸ್ಬಿಟ್ಟು ಏನಾರ ಮಾಡ್ಬೋದು ಅವ್ರು, ಅದನ್ನು ಇದೆ ಚಾನ್ಸಸ್. ಎಸ್, ಬಟ್ ಈ ಸತಿ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ ಅಲ್ಲಿ ಅಷ್ಟೊಂದು ನಾಟ್ ದಟ್ ಮೆನಿ ಕ್ವಾಲಿಟಿ ಆರ್ ಕ್ಯಾಲಿಬರ್ ಪ್ಲೇಯರ್ಸ್ ಹೂ ಆರ್ ನಾಟ್ ಪಾರ್ಟ್ ಆಫ್ ದೀಸ್ ಟೀಮ್ಸ್ ಆಲ್ರೆಡಿ. ಸೊ ದಟ್ ಇಸ್ ಒನ್ ಮೋರ್ ಥಿಂಗ್ ವಿಚ್ ದೇ ವಿಲ್ ಪ್ರಾಬಬ್ಲಿ ಇವಾಗ ಯಾರೋ ಮಯಾಂಕ್ ಅಗರ್ವಾಲ್ ಟೈಪ್ ಯಾರೋ ತಗೋಬೇಕಷ್ಟೇ. ನನ್ನ ಲೆಕ್ಕದಲ್ಲಿ ಈ ಸತಿ ಅದೇನೆ, ಯು ಕ್ಯಾನ್ ಸಿ ಟೀಮ್ಸ್ ಹು ಬಾಟ್ ಇನ್ ದಿ ಮೆಗಾ ಆಕ್ಷನ್, ಬಾಟ್ ದರ್ ಟೀಮ್ಸ್ ಇನ್ ಮೆಗಾ ಆಕ್ಷನ್, ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ. ಮೋಸ್ಟ್ ಲೈಕ್ಲಿ ಅವರೇ ಟಾಪ್ 4 ಅಲ್ಲಿ ಬರ್ತಾರೆ. ಮಿನಿ ಆಕ್ಷನ್ ಅಲ್ಲಿ ಯಾರು ಸುಮ್ನೆ ದುಡ್ಡು ತಗೊಂಡು ಸುರಿದಿದಾರೋ ಅವರೆಲ್ಲ ಯಾರು ಉದ್ಧಾರ ಆಗಲ್ಲ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ರಿಯಾಕ್ಷನ್ಸ್ ಮತ್ತೆ ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್, ಆಮೇಲಿಂದ ಜಸ್ಟ್ ಜನರಲ್ RCB CSK ಗಾಸಿಪ್ ನ ಮಾಡಕ್ಕೆ ನನ್ನ ಜೊತೆ ನೆಕ್ಸ್ಟ್ ಜಾಯ್ನ್ ಆಗ್ತಿರೋ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ.
ಅದನ್ನ ಯಾವಾಗ ಮಾಡ್ತೀವಿ ಗೊತ್ತಿಲ್ಲ. ಅದು ನಮ್ಮ ಪಾಡ್ಕಾಸ್ಟ್ ಬಡೆ ಸುಧನ್ವಾನೇ ಹೇಳ್ಬೇಕು. ಅದು ಅವ್ರಿಗೆ ಬಿಟ್ಟಿದ್ದು. So ಅದನ್ನ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಎಂಡ್ ಮಾಡ್ತಿದೀವಿ. ಇದು ತುಂಬಾ ಖುಷಿ ಆಯ್ತು ಎಪಿಸೋಡ್ ಮಾಡೇನೆ. ಇನ್ನ ಬೇಗ ಮಾಡ್ಬೇಕು ಅನ್ಕೊಂಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ನಾವೆಲ್ಲ ಚೆನ್ನೈ ಫ್ಯಾನ್ಸ್ ಜಾಬ್ಲೆಸ್ ಪೀಪಲ್ ಅಲ್ಲ, ನಮ್ಗಳಿಗೂ ಕೆಲಸಗಳೆಲ್ಲ ಇದೆ ಸ್ವಲ್ಪ. ಸೊ ಅದಕ್ಕೆ ಒಂದ್ಸಲ ಲೇಟ್ ಆಯ್ತು. ಏನು ಮಾಡಕ್ ಆಗಲ್ಲ. ಸೊ ಅದನ್ನ ಹೇಳ್ತಾ ಎಂಡ್ ಮಾಡ್ತೀವಿ ಇವತ್ತಿನ ಎಪಿಸೋಡ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ. ಥ್ಯಾಂಕ್ ಯು ಅಂಡ್ ಬಾಯ್.